ओम नारा जन्माद्यस्य यतोन्मयादितरतश्चार्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते तृतीय स्कंदांतकथा प्रारंभे सति किंचित पूर्वकथानुवादः हरिः ओम हरिः ओम हरिः ओम।
ಹರಿ ಓಂ. ನಿನ್ನೆ ಒಂದು ಶ್ಲೋಕ ಬಂದಿತ್ತು ಕೊನೆಗೆ, ಅದನ್ನು ನಾನು ಹೇಳಿದ್ದೇನೆ, ಆದರೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ ನನಗೆ. ಅದನ್ನು ಇನ್ನೊಂದು ಸಲ ಹೇಳ್ತೇನೆ. ಒಂದು ವಿಶಿಷ್ಟ ಶ್ಲೋಕ. ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏತು ತ್ವದೀಯ ಚರಣಾಂಬುಜ ಕೋಶಗಂಧಂ. ಪರಮಾತ್ಮ, ನಿನ್ನ ಪಾದಕಮಲದ ಕೋಶದಿಂದ ಹೊರಟಿರ್ತಕ್ಕಂಥ ಗಂಧವನ್ನು ಯಾರು ಜಿಘ್ರಂತಿ ಕರ್ಣವಿವರೈಹಿ ಶ್ರುತಿವಾತನೀತಂ. ವೇದಗಳು ಅಂತಕ್ಕಂತಹ ಗಾಳಿಯಿಂದ ಹತ್ತಿರ ಬಂದ ಆ ಗಂಧವನ್ನು ತಮ್ಮ ಕಿವಿಯಿಂದ ಆಘ್ರಾಣಿಸುತ್ತಾರೆ, ವಾಸನೆ ನೋಡ್ತಾರೆ. ಕಿವಿಯಿಂದ ಆಘ್ರಾಣಿಸುತ್ತಾರೆ. ಇದಂಥ ವಿಚಿತ್ರವಾದಂಥ ಮಾತು. ಅದರ ಜೊತೆಯಲ್ಲಿ ಮುಂದೇನು ಹೇಳ್ತಾರೆ? ಭಕ್ತ್ಯಾ ಗೃಹೀತ ಚರಣ. ಅಂಥವರು ಅತ್ಯಂತ ಭಕ್ತಿಯಿಂದ ನಿನ್ನ ಪಾದದಲ್ಲಿ ಆಸಕ್ತರಾಗ್ತಾರೆ. ಆಸಕ್ತರಾದ ನಂತರ ಆಗ ಅವರ ಹೃದಯ ಮಂದಿರ ಬಿಟ್ಟು ಪರಮಾತ್ಮ ನೀನು ಹೊರಗೆ ಹೋಗೋದಿಲ್ಲ ಅಂತ ಬರೆದವರು ವೇದವ್ಯಾಸದೇವರು. ನಮ್ಮಂಥವರಿದ್ದರೆ ಬೇಡ, ಕರ್ಣ ವಿವರ ತೆಗೆದುಹಾಕ್ಬಿಡಿ, ನಾಸಿಕಾ ವಿವರ ಅಂತ ಹಾಕಿ ಅಂತ ತಿಳ್ಕೊಂಡಂತಾರೆ. ಆಗಲ್ಲ. ವೇದವ್ಯಾಸ ದೇವರ ಹಾರದ್ರವನ್ನು ತಿಳಿದವರು ಶ್ರೀಮದಾಚಾರ್ಯರು. ಅವರೇನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ಹೃದಯ ವ್ಯಕ್ತಂತು ಯದ್ರೂಪಂ. ಅಲ್ಲೇನು ಬಂದಿದೆ? ಪಾದಗಂಧಂ. ಪಾದಗಂಧಂ ಅದರ ಸುಗಂಧವನ್ನು ವೇದಗಳು ತೆಗೆದುಕೊಂಡು ಬಂದಾಗ ಕಿವಿಯಿಂದ ಅದನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ ಅಂತ. ಮೂಗಿನಿಂದ ಗಂಧ ಆಸ್ವಾದನೆ ಮಾಡಬೇಕು. ಆಚಾರ್ಯ ಹೇಳ್ತಾರೆ ಇಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಪರಮಾತ್ಮ ಯಾವಾಗ ಬಿಂಬರೂಪದಿಂದ ನಮ್ಮ ಹೃದಯದಲ್ಲಿ ಪ್ರತ್ಯಕ್ಷನಾಗ್ತಾನಲ್ಲ, ಅವನಿಗೆ ಗಂಧ ಅಂತ ಹೆಸರು. ಬಿಂಬರೂಪಿಯಾದ ಭಗವಂತನಿಗೆ ಗಂಧ ಅಂತ ಹೆಸರು. ಅವನ ಅತ್ಯಂತ್ಯದ್ಭುತ ಸಾಮರ್ಥ್ಯ ರೂಪಕ್ಕೆ ಪಾದ ಅಂತ ಹೆಸರು. ಅಂದರೆ ಅವರ ಗೀತಾ ಭಾಗವತ್ ತಾತ್ಪರ್ಯದ ವೈಶಿಷ್ಟ್ಯ ನೋಡಿ. ಹೃದಯ ವ್ಯಕ್ತಂತು ಯದ್ರೂಪಂ ಹರೇಹೇ ಗಂಧ ಸ ಉಚ್ಯತೆ ಉತ್ತಮಾನಂತು ಪಾದೇನ ಸರ್ವರೂಪಂತು ಬಣ್ಯತೆ. ಶ್ರೇಷ್ಠರ ಸ್ವರೂಪ ಅವರ ಪಾದದಿಂದ ವರ್ಣಿಸಲ್ಪಡ್ತದೆ. ನಾನು ಹೇಳಿದೆ, ಸ್ವಾಮಿಗಳಿಗೆ ಶ್ರೀಮಚ್ಚರಣರು, ಶ್ರೀಪಾದಂಗಳವರು ಇತ್ಯಾದಿ ಶಬ್ದದಿಂದ ಕರೀತಾರೆ ಅಂತ ತಿಳ್ಕೊಂಡಂತೇಳಿ. ಇಲ್ಲಿ ತಾತ್ಪರ್ಯ ಏನು ಅಂತಂದರೆ, ಪರಮಾತ್ಮ ನಿನ್ನ ಭಕ್ತರು ಯಾವಾಗ ನಿನಗೆ ಅನೇಕ ದಿನಗಳು ಶರಣು ಬರ್ತಾರೆ, ಆಗ ಬಿಂಬಮೂರ್ತಿಯಾಗಿರ್ತಕ್ಕಂಥ ನಿನ್ನ ರೂಪವನ್ನು ತೋರಿಸ್ತಿ. ಅದರ ಜೊತೆಯಲ್ಲಿ ವೇದಗಳಲ್ಲಿ ಹೇಳಿದ ಅನೇಕ ಮಹಿಮೆಗಳನ್ನು ಕೂಡ ವ್ಯಕ್ತಪಡಿಸ್ತಿ. ಆ ಮಹಿಮೆಗಳನ್ನು ಅವರು ಕಿವಿಗಳಿಂದ ಕೇಳಿ, ಕಿವಿಗಳಿಂದ ಆಸ್ವಾದಿಸಿ, ಶ್ರವಣ ಮಾಡಿದ ಮೇಲೆ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ನಿನ್ನ ಪಾದದಲ್ಲಿ ಆಸಕ್ತರಾಗ್ತಾರೆ. ನಿನ್ನ ಪಾದದಲ್ಲಿ ಆಸಕ್ತರಾದ ಕ್ಷಣಕ್ಕೇನೆ ಅಂದರೆ ತಮ್ಮ ಹೃದಯದಲ್ಲಿ ಅಭಿವ್ಯಕ್ತವಾದ ಆ ಬಿಂಬರೂಪನ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ಕೇಳಿ, ವೇದಗಳಿಂದ ಕೇಳಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ನಿನ್ನ ಪಾದಗಳಲ್ಲಿ ಯಾವಾಗ ಅವರು ಏಕಾಗ್ರ ಭಕ್ತರಾಗ್ತಾರೆ, ಅವರ ಹೃದಯ ಮಂದಿರದಲ್ಲಿ ಪರಮಾತ್ಮ ನೀನು ಸ್ಥಿರವಾಗಿ ವಾಸ ಮಾಡ್ತೀವಿ. ಇಷ್ಟು ಈ ಶ್ಲೋಕದ ಅರ್ಥವಾಗ್ತದೆ. ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂತಂದರೆ, ಅಂದರೆ ಶ್ರೀಮದಾಚಾರ್ಯರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾರೆ. ವೇದವ್ಯಾಸ ದೇವರು ಇಂಥ ಶ್ಲೋಕಗಳನ್ನು ಹಾಕಿ ಚಿಂತನೆ ಮಾಡೋದಕ್ಕೋಸ್ಕರ ನಮಗೆ ಹೇಗೆ ಹಚ್ತಾರೆ ಅನ್ನೋದೊಂದು ವೈಶಿಷ್ಟ್ಯ. ಅದರ ನಂತರ ಹೇಳ್ತಾರೆ, ಪರಮಾತ್ಮ ನಿನ್ನ ಈ ಮಹಿಮೆಗಳು ನಮಗೆ ಗೊತ್ತಾಗಬೇಕಾದ್ರೆ ನಾವೇ ಪುಸ್ತಕ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗಲೇ ಆ ಶ್ಲೋಕ ನೋಡಿದ್ರಲ್ಲ. ಆದ್ದರಿಂದಾಗಿ ಒಬ್ಬ ಗುರುಗಳನ್ನು ಮಾಡಿಕೊಳ್ಬೇಕು. ಆ ಗುರುಗಳಿಂದ ಕ್ರಮವಾಗಿ ಭಾಗವತ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡಬೇಕು.
ಅವರ ಮುಖದಿಂದ ಯಾವಾಗ ಶ್ರವಣ ಮಾಡ್ತಾ ಮಾಡ್ತಾ ನಮಗೆ ಮನನ ನಿಧಿಧ್ಯಾಸನಗಳಾಗ್ತವೆ. ಆನಂತರ ಆದಮೇಲೆ ನಿನ್ನ ಆ ಮಹಿಮೆಗೆ ಆನಂದ ಆಗ್ತದೆ. ಆನಂದ ಆದದ್ದನ್ನು ಇನ್ನೊಬ್ಬರು ಬಂದು ಹೇಳಬೇಕು ಅಂತ ಅನ್ನಿಸ್ತದೆ. ಕೆಲವು ಸಲ ನೀವು ಏನಪ್ಪ ಆಚಾರ ಒಂದು ಕ್ಲಾಸಾದರೂ ಮುಗಿಸ್ತಾ ಇಲ್ಲ, ಆ ವೇಳೆಗಿನ ಆನಂದ ಹೀಗಿರ್ತದಲ್ಲ, ಮುಗಿಸ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ವರ್ಣನ ಮಹಿಮಾ ವರ್ಣನದ ಆ ಒಂದು ಘಟ್ಟ ಬಂದಾಗ ಆ ಆನಂದದಲ್ಲಿ ಸಮಯದ ಕಡೆ ಲಕ್ಷ್ಯ ಹೋಗೋದಿಲ್ಲ. ನಮ್ಮಂಥ ಸಾಮಾನ್ಯರಿಗೆ ಹೀಗಾಗಬೇಕಾದ್ರೆ ಜ್ಞಾನಿಗಳಿಗೆ ಅಂಥದ್ದಾಗ್ತಿರಬೇಕು. ಅಂಥ ಅವರು ಯಾವಾಗ ನಿನ್ನಲ್ಲಿ ಪೂರ್ತಿಯಾಗಿ ಗುರುಮುಖದಿಂದ ಉಪದೇಶ ಪಡೆದು ಸರಿಯಾದ ರೀತಿಯಿಂದ ಕ್ರಮಕ್ರಮವಾಗಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡ್ತಾ ನಿನ್ನ ಏಕಾಗ್ರತರಾಗ್ತಾರೆ. ಆಗ ಪರಮಾತ್ಮ ಅವರಿಗೆ ಬಿಂಬರೂಪವನ್ನು ತೋರಿಸಿ ಪರಮಾನುಗ್ರಹ ಮಾಡ್ತಿ. ಇದನ್ನು ಅನೇಕ ಜ್ಞಾನಿಗಳಿಂದ ನಾನು ಕೇಳಿದ್ದೇನೆ, ಸ್ವತಃ ನಾನು ಅನುಭವಿಸಿದ್ದೇನೆ ಅಂತೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಗುರು ಪರಮಾತ್ಮನೇ. ಎಷ್ಟೋ ಸಲ ಅಂದರೆ ನಿನ್ನ ವಿಷ್ಟಿಯ ವೈಚಿತ್ರ್ಯ ಹೇಗೆ ಅಂತಂದರೆ, ಮುಕ್ತಿ ಯೋಗ್ಯರಿರ್ತಾರೆ. ಅವರು ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರೆ ನಿಜವಾಗಿಯೂ ಬೇಗನೆ ಅಪರೋಕ್ಷ ಜ್ಞಾನಿಗಳಾಗಿ ಮುಕ್ತಿಯನ್ನು ಹೊಂದ್ತಾರೆ. ಆದರೆ ಸಂಘದ ದೋಷದಿಂದಲೋ ಅಥವಾ ವಿಶೇಷ ಪ್ರಯತ್ನದ ಅಭಾವದಿಂದಲೋ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ, ಆನಂತರ ಮತ್ತೇನು ಮಾಡ್ತಾರೆ, ಆದರೆ ಸಕಾಮ ಕರ್ಮ ಮಾಡ್ತಾರೆ. ಮುಕ್ತಿ ಯೋಗ್ಯರೂ ಸಹಿತ ಸಕಾಮ ಕರ್ಮ ಮಾಡಿದರೆ ಅವರ ಮೇಲೆ ನೀನು ಮುಕ್ತಿಗೆ ಬೇಕಾದಂಥ ಜ್ಞಾನ ಭಕ್ತಿ ಕೊಡೋದಿಲ್ಲ, ಅವರನ್ನು ಮುಕ್ತಿ ಕರೆದುಕೊಂಡು ಹೋಗೋದಿಲ್ಲ ಪರಮಾತ್ಮ. ಯಾಕೆಂತಂದರೆ ನಿನಗೆ ಪಾರ್ಶಾಲಿಟಿ ಇಲ್ಲ. ಯಾರು ಸರಿಯಾಗಿ ಸಾಧನೆ ಮಾಡಬೇಕು ಮಾಡಿ ಬನ್ನಿ, ಆನಂತರ ಆ ಪ್ರಕಾರವಾದ ಫಲವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅದಕ್ಕೆ ಭಾಗವತ್ಕಾರ ಹೇಳ್ತಾರೆ, ಯಾವತ್ ಪೃಥಕ್ತ್ವಯ ಮಮಾತ್ಮನ ಇಂದ್ರಿಯಾರ್ಥಂ ಮಾಯಾಬಲಂ ಭಗವತೋ ಜನ ಈಶ ಪಶ್ಯತ್. ಪರಮಾತ್ಮ ನಿನ್ನ ಮಾಯಾದ ಬಲದಿಂದಾಗಿ ಅವರು ಆ ರೀತಿಯಾಗಿ ಮಾಡ್ತಾರೆ. ಪರಮಾತ್ಮನ ಮಾಯಾಬಲ ಅಂತ ತಿಳ್ಕೊಂಡಂತಂದರೆ ಏನು? ಪರಮಾತ್ಮನ ಮಾಯಾಬಲ ಅಂತಂದರೆ ಅವನ ಇಚ್ಛಾ, ಅವನ ಸತ್ಯ ಸಂಕಲ್ಪ. ಆ ಸತ್ಯ ಸಂಕಲ್ಪ ಅಂತ ತಿಳ್ಕೊಂಡ ಪರಮಾತ್ಮನ ಮಾಯಾ ಇದೆಯಲ್ಲ, ಆ ಮಾಯಾದಿಂದಾಗಿ ಮುಕ್ತಿಯೋಗ್ಯ ಆದ ವ್ಯಕ್ತಿಗಳೂ ಕೂಡ ಈ ಸಂಸಾರದಲ್ಲಿ ಬಂಧಿತನಾಗಿ ಧ್ಯಾನವನ್ನೇ ಮಾಡಲಿ, ಜ್ಞಾನವನ್ನೇ ಸಂಪಾದನೆ ಮಾಡಲಿ, ಭಗವಂತನ ಮೂರ್ತಿಗಳ ದರ್ಶನವೇ ಮಾಡಲಿ, ಶ್ರವಣ ಮಾಡಲಿ, ಇತ್ಯಾದಿ ಮಾಡಲಿ, ಏನೋ ಒಂದು ಲೌಕಿಕ ಫಲ, ಸ್ವರ್ಗಾದಿ ಫಲವನ್ನು ಬಯಸಿ ಮಾಡ್ತಾನೆ. ಬಯಸಿ ಮಾಡಿ ಮುಕ್ತಿಯೋಗ್ಯನಾದರೂ ಕೂಡ ಮುಕ್ತಿಯನ್ನು ಪಡೆಯೋದಿಲ್ಲ. ಮತ್ತು ಇಲ್ಲಿ ಸ್ವರ್ಗ ಭೂಮಿ ಮತ್ತೆ ಈ ರೀತಿಯಾಗಿ ಚಕ್ರದಲ್ಲಿ ತಿರುಗಾಡ್ತಾ ಇರ್ತಾನೆ. ಆದ್ದರಿಂದ ಭಗವಂತ ಅಂಥವರಿಗೆ ಪ್ರೇರಣೆ ಮಾಡಿ ನಿನ್ನ ಈ ಮಾಯೆ ಅಂತ ತಿಳ್ಕೊಂಡಂತೇನಿದೆ ಇದನ್ನು ಯಾಕೆ ನೀನು ದೂರ ಮಾಡಬಾರ್ದು? ಅವರಿಗೆ ಆ ರೀತಿಯಾಗಿ ಯಾಕೆ ನೀನು ಪ್ರೇರಣೆ ಮಾಡೋದು? ಮಾಡ್ತಿ ಪರಮಾತ್ಮ. ಈ ನಿನ್ನ ಇಚ್ಛಾ ಅಂತಕ್ಕಂಥ ಮಾಯಾ ಅಂತ ತಿಳ್ಕೊಂಡಂತ ಏನಿದ್ದಾಳೆ ಅವಳು ನಿನ್ನ ಹೆಂಡತಿ ಅಂತ ಮಹಾಲಕ್ಷ್ಮಿ ಒಂದು ರೂಪನೂ ಕೂಡ ಅವಳು. ವಾಸುದೇವನ ಪತ್ನಿಯಾಗಿ ಮಾಯಾ ಅಂತ ತಿಳ್ಕೊಂಡಂತಿದ್ದಾಳಲ್ಲ, ಅವಳು ಆ ಮಾಯಾ ಕೇವಲ ಜಡ ಪ್ರಕೃತಿ ಅಂತೇನಿದೆ ಅದಕ್ಕೆ ಅಭಿಮಾನಿಯಾಗಿದ್ದಾಳೆ. ಆದರೆ ಚೇತನರಾಗಿ ಜಡ ಶರೀರದಿಂದ ಯುಕ್ತರಾಗಿ ಚೇತನರಾದ ಮುಕ್ತಿಯೋಗ್ಯರೂ ಕೂಡ ಯಾವಾಗ ಮುಕ್ತಿಗಾಗಿ ನಿಷ್ಕಾಮ ಕರ್ಮವನ್ನು ಮಾಡಿ ಸತತ ನಿನ್ನಲ್ಲಿ ಭಕ್ತಿಯನ್ನು ಪಡೆಯೋದಿಲ್ಲ, ಅಲ್ಲಿವರೆಗೂ ಅವರನ್ನು ಇನ್ನೊಂದು ಮಾಯಾ ಆವರಿಸಿರ್ತದೆ. ಆ ಮಾಯಾಕ್ಕೆ ದೋಷಯುಕ್ತವಾಗಿರ್ತಕ್ಕಂಥ ಜಡ ಸಹಿತವಾದ ಆ ಮಾಯಾ ಅದು ಚೇತನನನ್ನು ಕೂಡ ಬಂಧಿಸ್ತದೆ. ಆ ಮಾಯಾಗೆ ಶಾಸ್ತ್ರಕಾರರು ಶೈವಲಿ ಮಾಯಾ ಅಂತ ತಿಳ್ಕೊಂಡಂತೇಳಿ ಹೆಸರು ಕೊಟ್ಟಿದ್ದಾರೆ.
ಒಂದು ಭಗವಂತನ ಸತ್ಯ ಸಂಕಲ್ಪಕಾತ್ಮಕವಾಗಿರ್ತಕ್ಕಂಥ ಮಯ, ಇನ್ನೊಂದು ಶೈವಲಿ ಮಯ. ಶೈವಲಿ ಮಯದಲ್ಲಿ ಯಾವಾಗ ಮನುಷ್ಯ ಆಸಕ್ತನಾಗ್ತಾನೆ, ಅವನು ಗುರುಕುಲದಿಂದ ಅನೇಕ ವಿದ್ಯೆಯನ್ನು ಪಡೆದಿರಲಿ ಬಿಡಲಿ, ಅನೇಕ ಪಾಂಡಿತ್ಯ ಇರ್ಬೋದು, ಪುರಾಣಾದಿಗಳನ್ನು ಇಡ್ಬೋದು, ಆನಂತರ ಅಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಮಾಯೆಯು ಅವರ ಕಡೆಯಿಂದ ಸಕಾಮ ಕರ್ಮಗಳನ್ನು ಮಾಡಿಸಿ ಸ್ವರ್ಗ ಮತ್ತು ಪುನಃ ಲೋಕ ಮತ್ತು ಸಾಧನ ಇಷ್ಟರಲ್ಲಿ ಈ ಚಕ್ರದಲ್ಲಿ ತಿರುಗಿಸ್ತಾ ಇರ್ತದೆ. ಈ ಶೈವಲಿ ಮಾಯಿಂದ ಆಕರ್ಷಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮವಾದಂಥ ಋಷಿ ಕುಲದಲ್ಲಿ ಹುಟ್ಟಿದ್ದರೂ ಸಹ, ಋಷಿಪುತ್ರರಾಗಿದ್ದರೂ ಸಹ ಅವರಿಗೆ ವಿಷಯದ ಕಡೆಗೆ, ವಿಷಯ ಭೋಗದ ಕಡೆಗೆ ಆಕರ್ಷಣೆ ಜಾಸ್ತಿ ಇರ್ತದೆ. ತತ್ವಜ್ಞಾನ ಕಡೆಗೆ ಆಕರ್ಷಣೆ ಇರೋದಿಲ್ಲ. ತತ್ವಜ್ಞಾನ ರಹಿತರಾಗಿರ್ತಾರೆ. ಅದು ಪಡಿಬೇಕು, ಇದು ಪಡಿಬೇಕು ಅಂತ ತಿಳ್ಕೊಂಡು ಅಂಥೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಮನೋರಥದ ಗಾಳಿಗೋಪುರವನ್ನು ಕಟ್ತಾ ಇರ್ತಾರೆ. ಯಾವ ಭಗವಂತ ಅತಿ ಇಷ್ಟನಾಗಬೇಕೋ ಆ ಭಗವಂತನ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಹೀಗಾಗಿ ಸ್ವರ್ಗವೋ ನರಕವೋ ಈ ರೀತಿಯಾಗಿ ತಿರುಗಾಡ್ತಾ ಇರ್ತಾರೆ. ಇಂಥವರಿಗೆ ಮಲಗಿದವರು ಅಂತ ಕರೀತಾರೆ. ಮಲಗಿದವರು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ತತ್ವಜ್ಞಾನದಿಂದ ರಹಿತರು ಅಂತ ತಿಳ್ಕೊಂಡಂತೆ. ಭಗವಂತ ನೀನು ಎಷ್ಟು ಕೃಪಾ ಸಮುದ್ರ ಇದ್ದಿ, ಯಾರು ನಿನ್ನ ಯಾವ ಗುಣವನ್ನು ಉಪಾಸನೆ ಮಾಡ್ತಾರೆ ಅವರಿಗಂಥ ಗುಣವನ್ನು ವಿಶೇಷವಾಗಿ ಕೊಡ್ತಿ. ಸೂರ್ಯ ನಿನ್ನನ್ನು ಅತ್ಯಂತ ತೇಜೋಮಯ ಅಂತ ಉಪಾಸನೆ ಮಾಡಿದ, ಅವನಿಗೆ ತೇಜಸ್ಸನ್ನು ಕೊಟ್ಟು ಜಗತ್ತಿಗೂ ಬೆಳಗುವಂತೆ ಮಾಡಿದ್ದೀಯಲ್ಲ. ಚಂದ್ರ ನಿನ್ನನ್ನು ಶಾಂತ ಪ್ರಕಾಶ ಅಂತೇಳಿ ಉಪಾಸನೆ ಮಾಡಿದ್ದ. ಇಂದ್ರ ನಿನ್ನನ್ನು ಐಶ್ವರ್ಯವಾನ್ ಅಂತ ತಿಳ್ಕೊಂಡಂತೇಳಿ ಉಪಾಸನೆ ಮಾಡಿದ್ದ. ಹೀಗಾಗಿ ನಿನ್ನ ಉಪಾಸನೆಯನ್ನು ಯೋಗ್ಯ ಗುರುಗಳಿಂದ ಉಪದೇಶಾದಿಗಳನ್ನು ತೆಗೆದುಕೊಂಡು ನಿನ್ನ ವಿಶಿಷ್ಟ ಗುಣಗಳನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಆ ಒಂದು ವಿಶಿಷ್ಟ ಗುಣಗಳ ಸಾಮರ್ಥ್ಯವನ್ನು ಕೊಟ್ಟು ಅವರಿಂದ ಜಗತ್ತಿಗೆ ನೀನು ಉಪಕಾರ ಮಾಡ್ತಿ. ಎಂತಹ ಪರೋಪಕಾರಿ ಪರಮಾತ್ಮ ನೀನು. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾದೃಶೋ ಭಾವಿತಃ ಈಶಃ ತಾದೃಶೋ ಜೀವ ಆಭವೇತ್ ಅಂಥೇಳಿ ತಂತ್ರಸಾರ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಉಪನಿಷತ್ತು ಹೇಳ್ತಾರೆ, ತಂ ತಥಾ ಯಥೋಪಾಸತೆ ತದೇವ ಭವತಿ ಅಂತ ಹೇಳ್ಕೊಂಡು. ಇನ್ನು ಭಗವಂತ ದೇವಾದಿದೇವತೆಗಳು ನಿನ್ನನ್ನು 24 ತಾಸು ಒಬ್ಬರ ನಂತರ ಒಬ್ಬರು ನಾ ಮುಂದೆ ನೀ ಮುಂದೆ ಅಂತನ್ನುವ ಸ್ಪರ್ಧೆಯಿಂದ, ಇದಕ್ಕೆ ಸಂಸ್ಕೃತದಲ್ಲಿ ಅಹಮಹಿಕ ಅಂತಿಕೊಂಡು ಕರೀತಾರೆ. ಅಹಂ ನಾ ಮೊದಲು ಅಂತೇಳಿ ಈ ರೀತಿಯಾಗಿ ಬಂದು ನಿನ್ನನ್ನು ಪೂಜೆ ಮಾಡ್ತಾ ಇರ್ತಾರೆ. ನಿನ್ನ ಹತ್ರ ಏನು ಇಲ್ಲ ಅಂತಿಲ್ಲ, ಎಲ್ಲವೂ ಇದೆ. ನಿನ್ನನ್ನು ನಾವು ಏನಾದರೂ ವಸ್ತು ಕೊಟ್ಟು ಸಂತೋಷಪಡಿಸ್ಬೇಕು ಅಂತ ತಿಳ್ಕೊಂಡಂತಂದರೆ ಎಲ್ಲವೂ ನಿನ್ನಲ್ಲಿದೆ, ಅದರ ಕೋಟ್ಯಾಂಶವೂ ನಮ್ಮಲ್ಲಿ ಇಲ್ಲ. ನಿನಗೇನು ಕೊಡಬಲ್ಲೆವು? ಅದಕ್ಕೋಸ್ಕರ ಪುರಂದರದಾಸರು ಹೇಳಿಲ್ವೇ, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಭಗವಂತ, ನಿನಗೆ ನಾನು ಯಾವ ರೀತಿಯಾಗಿ ಪೂಜೆ ಮಾಡಿ ಸಂತೋಷಪಡಿಸಲಿ, ಯಾವುದು ನಿನ್ನ ಹತ್ರ ಇಲ್ಲ. ಸಾಕಷ್ಟು ದುಡ್ಡು ತಂದು ಅರ್ಚಿಸಬೇಕು ಅಂತ ಬಯಸಿದರೆ ಲಕ್ಷ್ಮೀ ನಿನ್ನ ಪತ್ನಿ. ನಿನಗೆ ಒಳ್ಳೆಯ ಪ್ರಕಾಶ ದೀಪಗಳನ್ನು ದೊಡ್ಡ ದೀಪ ಹಚ್ಚಿ ನಿನ್ನನ್ನು ಸಂತೋಷಪಡಿಸಬೇಕು ಅಂತಂದರೆ ನಿನ್ನ ಕಣ್ಣಿನಿಂದಲೇ ಸೂರ್ಯಚಂದ್ರ ಹುಟ್ಟಿದ್ದಾನೆ. ಸ್ವಯಂ ಪ್ರಕಾಶ ನೀನು.
ನಿನಗೆ ನಾನು ಗಾಳಿ ಬೀಸಬೇಕು ಅಂತ ತಿಳ್ಕೊಂಡಂತಂದರೆ ಗರುಡ 24 ತಾಸು ತನ್ನ ರೆಕ್ಕೆಗಳ ಗಾಳಿಯನ್ನು ನೀನು ಬೀಸ್ತಾ ಇದ್ದಾನೆ. ಬೇಡ, ನಿನ್ನ ಪಾದ ಸೇವನೆ ಮಾಡಬೇಕು ಅಂತಂದರೆ ನೀನು ಲಕ್ಷ್ಮಿ ಇಟ್ಕೊಡೋದಿಲ್ಲ. ಅನಂತ ಕಾಲದಿಂದ ನಿನ್ನ ಪಾದಗಳ ಸಂವಹನ ಮಾಡ್ತಾ ಇದ್ದಾಳೆ. ಸಂಗೀತದಿಂದ ನಿನ್ನನ್ನು ಸಂತೋಷಪಡಿಸಬೇಕು ಅಂತಂದರೆ ನಾರದರು 24 ತಾಸು ನಿನ್ನ ಗುಣಗಾನ ಮಾಡ್ತಾ ನಿನ್ನ ಜೊತೆಯಲ್ಲಿದ್ದಾರೆ. ಆದ್ದರಿಂದಾಗಿ ಭಗವಂತನಲ್ಲಿ ಇಲ್ಲದ ವಸ್ತು ಕೊಟ್ಟು ನಾವು ಸಂತೋಷಪಡಿಸ್ತೇವೆ ಅಂತ ಅನ್ನೋದು ನಮ್ಮ ಮೂರ್ಖತೆಯ ಪರಮಾವಧಿ. ಭಗವಂತನಿಗೆ ನಮಗೆ ಅತ್ಯಂತ ಪ್ರಿಯವಾದದ್ದನ್ನು ಸಮರ್ಪಣೆ ಮಾಡಿದರೆ ಅವನತ್ತ ಸಂಪೂರ್ಣ ಇದ್ದರೂ ಕೂಡ ನಮ್ಮ ಪ್ರೇಮದ ಆ ಒಂದು ಭಾವನೆಯನ್ನು ಕಂಡು ಪರಮಾತ್ಮ ತನ್ನ ಹತ್ರ ಇದ್ದರೂ ಸ್ವೀಕರಿಸ್ತಾನೆ. ಅಷ್ಟು ಉದಾರಿ. ಆದರೆ ನಾವು ಯಾವುದು ಬೇಡ ಅದನ್ನು ದೇವರಿಗೆ ಸಮರ್ಪಿಸೋದು ಅಂಥ ದುರ್ಬುದ್ಧಿ ನಮಗಿದೆ. ತುಪ್ಪ ಸ್ವಲ್ಪ ಹೆಚ್ಚು ಕಾಯಿಸಿ ಹೊತ್ತಿದ ವಾಸನೆ ಬಂತು, ಖೌಟಂತ ಅನಿಸ್ತು, ದೇವರ ದೀಪಕ್ಕೆ ಇಟ್ಬಿಡಿ. ಅಡಿಕೆಗಳು ತಿನ್ನಲಾರ್ದಂಥ ಸಣ್ಣ ಸಣ್ಣ ಕೈ ಬಂದಿವೆ, ಹಾಗಾದರೆ ದೇವ್ರ ಪೂಜೆಗೆ ಇಟ್ಬಿಡಿ, ನೈವೇದ್ಯಕ್ಕೆ ಇಟ್ಬಿಡಿ. ದೇವರಿಗೆ ವಸ್ತ್ರ ಅಂತ ಹೆಸರಿನಿಂದ ಹತ್ತಿಯನ್ನು ಸಮರ್ಪಣೆ ಮಾಡ್ತೇವೆ. ನಾಳೆ ದೇವರೊಂದು ಎಷ್ಟು ಹತ್ತಿ ಕೊಟ್ಟು ಉಟ್ಕೊ ಅಂತಂದ್ರೆ ಏನು ಮಾಡಬೇಕು? ಆದ್ದರಿಂದ ಭಗವಂತ ನಿನ್ನನ್ನು ಅರ್ಚಿಸುವಾಗ ನಾವು ಬಹಳ ಹಿಂದೆ ಇದ್ದೇವೆ. ಆದರೆ ನಿನ್ನ ಅನುಗ್ರಹ ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಏನು ಕೊಡಬೇಕು ಪರಮಾತ್ಮನಿಗೆ ಅಂತ ತಿಳ್ಕೊಂಡಿರ್ತಾರೆ. ಗಂಡ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ದಾರಾನ್ ಸುತಾನ್ ಪ್ರಾಣಾನ್ ಅಪಿ, ನಮ್ಮ ಪ್ರಾಣಗಳನ್ನು ಕೂಡ ಭಗವಂತನಿಗೆ ಅರ್ಪಿಸಬೇಕು ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮ ಎದ್ಕೊಂಡು ನಮ್ಮನ್ನು ಕೊಲ್ಲೋದಿಲ್ಲ, ಆದರೆ ಯಾವುದು ನಮಗೆ ಅತ್ಯಂತ ಪ್ರಿಯವೋ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆಗ ಪರಮಾತ್ಮ ಬಹಳ ಸಂತುಷ್ಟನಾಗ್ತಾನೆ. ಈ ವಿಷಯ ಭೋಗದಲ್ಲಿ ಬಿದ್ದಿರತಕ್ಕಂಥ ಕಾಮುಕರಾದ ನಾವೇನು ಪೂಜೆ ಮಾಡಲಿಕ್ಕಾಗ್ತದೆ? ಅದಕ್ಕೋಸ್ಕರವೇ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಆರಾಧಿತೋ ಯೋ ಬ್ರಹ್ಮಾದ್ಯೈಹಿ, ಪರಮಾತ್ಮನಿಗೆ ನಮ್ಮ ಆರಾಧನೆ ಬೇಕಾಗಿಲ್ಲ. ಬ್ರಹ್ಮಾದಿ ದೇವತೆಗಳು ಯಾರು ಭಕ್ತಿ ಜ್ಞಾನ ದಯಾದಿಭಿ, ಭಕ್ತಿ ಜ್ಞಾನ ದಯಾದಿ ಅತ್ಯಂತ ಅನೇಕ ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ, ಮಹಾಲಕ್ಷ್ಮಿ ಮೊದಲಾದವರು ಸತತವಾಗಿ ಅವನನ್ನು ಆರಾಧನೆ ಮಾಡ್ತಾರೆ. ಕಿಂತಸ್ಯ ಕಾಮುಕ ಜನೇ ಕೃತಯ ಪರಿಚಯ, ಸಾಮಾನ್ಯ ಜನರಿಂದ ಮಾಡತಕ್ಕಂಥ ಪೂಜೆಯಿಂದ ಅವನಿಗೇನು ಲಾಭ ಇಲ್ಲ. ಆದರೂ ಕರುಣಾ ಸಮುದ್ರ ಸ್ವೀಕರಿಸ್ತಾನೆ, ಅನುಗ್ರಹ ಮಾಡ್ತಾನೆ. ಯಾಕೆಂತಂದರೆ ಪರಮಾತ್ಮನಲ್ಲಿ ಅಸೂಯಾದಿ ದೋಷಗಳು ಯಾವುದೂ ಇಲ್ಲ. ಅಸೂಯಾದ ದೋಷ ನೈರಾಗಿರ್ತಕ್ಕಂಥ ಪರಮಾತ್ಮ ಸ್ವಯಂ ಪರಿಪೂರ್ಣನಾದ್ದರಿಂದ, ಅಪ್ರಾಕೃತನಾದ್ದರಿಂದ, ಸೃಷ್ಟಿಯಾದಿ ಅಷ್ಟಕರ್ತೃವಾದ್ದರಿಂದಾಗಿ, ಜಗದೇಕ ಸುಂದರನಾದ್ದರಿಂದಾಗಿ ಪರಮಾತ್ಮ ನಮ್ಮ ಆರಾಧನೆಯನ್ನು ಸ್ವೀಕರಿಸ್ತಾನೆ. ಬ್ರಹ್ಮದೇವರಂತಾರೆ, ಇಂಥ ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ ನಿಮಗೆ ನಾವೇನು ಕೊಡಲಿಕ್ಕಾಗ್ತದೆ? ಆದ್ದರಿಂದಾಗಿ ನಮ ಉಕ್ತಂ ವಿಧೇಮ, ಸಾಷ್ಟಾಂಗ ಭಕ್ತಿ ಪುರಸ್ಸರವಾಗಿ ನಮಸ್ಕಾರ ಮಾಡ್ತೇವೆ. ಪರಮಾತ್ಮ ಸ್ವೀಕರಿಸು ನಮ್ಮನ್ನು ಅಂತ ತಿಳ್ಕೊಂಡಂತೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, 6 ವಿಧವಾಗಿರ್ತಕ್ಕಂಥ ದೋಷರಹಿತವಾದಂಥ ಭಕ್ತಿ ಮಾಡಿ ಅಂತ ತಿಳ್ಕೊಂಡಂತೆ. ಇದು ಈಗಾಗಲೇ ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ಪರಮಾತ್ಮನನ್ನು ಭಕ್ತಿ ಮಾಡುವಾಗ 6 ತರಹದಲ್ಲಿ ಒಂದು ತಪ್ಪು ನಮ್ಮ ಕಡೆಯಿಂದ ಆಗಬಾರ್ದು. 6 ತಪ್ಪುಗಳು ಯಾವುದು? ದೇವರನ್ನು ಅಪೂರ್ಣ ಅಂತ ತಿಳಿದುಕೊಳ್ಳೋದು. ದೇವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತೋ ಇಲ್ಲ ಯಾರಿಗೂ ಗೊತ್ತು. ಎಲ್ಲ ಮಾಡ್ತಾ ಅಂದ್ಬಿಟ್ಟು ಬೇಕಾದ ಸಾಮರ್ಥ್ಯ ಇದೆ, ಆದರೆ ಈ ಕೆಲಸ ಮಾಡೋ ಸಾಮರ್ಥ್ಯ ಅದನ್ನೂ ಇಲ್ಲ ಯಾರಿಗೂ ಗೊತ್ತು
ಅಂತೇಳ್ಕೊಂಡು ಅಂತಕ್ಕಂಥ ಒಂದು ಸಂಶಯ. ಎರಡನೇದ್ದು, ಭಗವಂತನನ್ನು ಬಿಟ್ಟು ಬೇಕಾದ ಜನ ದೇವರ ಜೊತೆಗೆ ರುದ್ರದೇವರು ಸರ್ವೋತ್ತಮರಾಗಿದ್ದಾರೆ, ಬ್ರಹ್ಮನೂ ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲರೂ ಸರ್ವೋತ್ತಮರೇ ಅನ್ನೋದು ಕೂಡ ಎರಡನೇ ದೋಷ. ಮೂರನೇ ದೋಷ, ರಾಮಶ್ರೇಷ್ಠ, ಕೃಷ್ಣ ಕಡಿಮೆ, ನರಸಿಂಹ ಹಾಗೆ ಹೀಗೆ ಅವತಾರಗಳಲ್ಲಿರ್ತಕ್ಕಂಥ ತಾರತಮ್ಯವನ್ನು ಚಿಂತನೆ ಮಾಡೋದು ಇಲ್ಲ. ಯಾವ ಅವತಾರದಲ್ಲಿ ಎಲ್ಲ ಅವತಾರಗಳು ಪರಿಪೂರ್ಣವೇ. ಸ್ವಗತ ಭೇದೋರ್ಚನಾಗಿರ್ತಕ್ಕಂಥ ಪರಮಾತ್ಮ ಅವತಾರದಲ್ಲಿ ಭೇದವನ್ನು ತಂದುಕೊಳ್ಬಾರ್ದು. ಆನಂತರ ನಾನೇ ಬ್ರಹ್ಮ ಅಥವಾ ಜೀವನು ಬ್ರಹ್ಮನಾಗ್ತಾನೆ ಅಂತ ಅನ್ನುವ ಭಾವನೆ, ಇದು ನಾಲ್ಕನೆಯದ್ದು. ದೇವರು ಸಾಮಾನ್ಯ ಮನುಷ್ಯರಂತೆ ಇದ್ದಾನೆ ಅಂತನ್ನೋದು ಐದನೆಯದ್ದು. ಪರಮಾತ್ಮನಿಗೂ ಚೇತನ ಜಡಕ್ಕೂ ಏನು ಭೇದ ಇಲ್ಲ, ಸಂಪೂರ್ಣ ಕಲ್ಲು ಮಣ್ಣುಗಳಿಗೆ ಕೂಡ ಅವನೇ ಉಪಾದಾನ ಕಾರಣ ಅಂತ ತಿಳ್ಕೊಂಡಂತೇಳಿ ಅನ್ನುವುದು. ಈ ರೀತಿಯಾಗಿರ್ತಕ್ಕಂಥ 6 ದೋಷಗಳು ಭಕ್ತಿಯಲ್ಲಿ ಬರಬಾರದು. ಭಕ್ತಿಯಲ್ಲಿ ಪರಮಾತ್ಮನ ವಿಷಯದಲ್ಲಿ ಅವನು ಅತ್ಯಂತ ಪರಿಪೂರ್ಣ. ಆನಂತರ ಅವನನ್ನು ಬಿಟ್ಟು ಬೇರೆ ಯಾರೂ ಸರ್ವೋತ್ತಮರಲ್ಲ. ಕ್ಷರಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ ಅಂತ ಹೇಳಿ ಪರಮಾತ್ಮ ಸ್ವತಃ ಪುರುಷೋತ್ತಮ ನಾನೊಬ್ಬನೇ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಪರಮಾತ್ಮನ ಅವತಾರಗಳಲ್ಲಿ ಸ್ವಗತ ಭೇದ ವಿವರ್ಜ್ಯ ತತ್ವ ಇರೋದರಿಂದಾಗಿ ಎಲ್ಲ ಅವತಾರಗಳು ಪರಿಪೂರ್ಣವೇ. ಎಂದೆಂದಿಗೂ ಜೀವ ಪರಮಾತ್ಮನಾಗಲಾರ. ಅಲ್ಪಜ್ಞನಾದ ಈ ಜೀವ ಎಂದಾದರೂ ಆ ಸರ್ವಜ್ಞನಾದ ಪರಮಾತ್ಮನಾಗಲಿಕ್ಕೆ ಸಾಧ್ಯತೆ ಇದೆ. ಪರಮಾತ್ಮ ಎಂದಿಗೂ ನಮ್ಮಂತೆ ಸಾಮಾನ್ಯನಾಗಿರೋದಿಲ್ಲ. ನಮ್ಮ ಮಧ್ಯದಲ್ಲಿದ್ದರೂ ಕೂಡ ಪರಮಾತ್ಮ ಸರ್ವೋತ್ತಮನಾಗಿರ್ತಾನೆ. ಮತ್ತು ಜಗತ್ತಿನಲ್ಲಿ 5 ಭೇದಗಳನ್ನು ತಪ್ಪದೇ ನಾವು ತಿಳಿದುಕೊಳ್ಳಬೇಕು. ಜೀವ ಭೇದ, ಜೀವ ಜಡಭೇದ, ಜಡಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ. ಈ ರೀತಿಯಾಗಿ ಪಂಚಭೇದಗಳ ಜ್ಞಾನ ಇದ್ದರೆ ಪರಮಾತ್ಮ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಸತತ ಭಗವಂತನ ಚಿಂತನೆಯಲ್ಲಿದ್ದರೆ ಪರಮಾತ್ಮ ನಮಗೆ ಅಂತ್ಯಕಾಲದಲ್ಲಿ ಶರೀರವನ್ನು ಬಿಟ್ಟು ಹೋಗುವಾಗ ತನ್ನ ಸ್ಮರಣೆಯನ್ನು ತಂದುಕೊಡ್ತಾನೆ. ಗುರುಗಳ ಪರಮೋಪದೇಶದಿಂದ ಏಕಾಂತ ಭಕ್ತರಾದಾಗ ಸತತ ಧ್ಯಾನದ ಅಭ್ಯಾಸದಿಂದ ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಬರ್ತದೆ. ಅಂತ್ಯಕಾಲದಲ್ಲಿ ಸ್ಮರಣೆ ಬಂತು, ಆ ಕಾಲದಲ್ಲಿ ನಾವು ಪರಮಾತ್ಮ ಲೋಕಕ್ಕೆ ಹೊರಟೋಗ್ಬಿಡ್ತೇವೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂತ ಹೇಳಿದಂತೆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಹೇಳಿದರು, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಭಗವದ್ಗೀತೆ ಹೇಳ್ತದೆ, ಓಂ ಓಂ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ವ್ಯಾಹರನ್ ಮಾಂ ಅನುಸ್ಮರನ್, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ, ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡ್ತಾ ಯಾವನು ದೇಹವನ್ನು ಬಿಡ್ತಾನೆ ಅವನು ನನ್ನ ನಗರವನ್ನೇ ಪಡಿತಾನೆ ಅಂತ ತಿಳ್ಕೊಂಡಂತೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಅತಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಅಂಥವರಿಗೆ ಅನುಗ್ರಹ ಮಾಡ್ತಾನೆ. ಯಾರು ಭಕ್ತಿ ವಿವಶರಾಗಿದ್ದಾರೆ, ಯಾರು ಪರಮಾತ್ಮನ ನಾಮವನ್ನೇ ಸದಾಕಾಲದಲ್ಲಿ ಜಪ ಮಾಡ್ತಾ ಇದ್ದಾರೆ, ಪರಮಾತ್ಮ ಅಂಥವರಿಗೂ ಉತ್ತಮವಾದ ಗತಿಯನ್ನು ಕೊಡ್ತಾನೆ. ಏ ಭಕ್ತಿ ವಿವಶಾ ವಿಷ್ಣೋ ನಾಮ ಮಾತ್ರೇಕ ಜಲ್ಪಕಾ ತೇಪಿ ಮುಕ್ತಿಂ ವ್ರಜಂತೆ ಆಶು ಕಿಮುತಧ್ಯಾಯಿನ ಸದಾ. ಕೇವಲ ನಾಮಸ್ಮರಣೆಯನ್ನು ಮಾಡ್ತಾ 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 ಏಕಾಗ್ರಚಿತ್ತೆಯಿಂದ ಅನನ್ಯ ಭಕ್ತಿ ಮಾಡ್ತಕ್ಕಂಥವರಿಗೂ ಪರಮಾತ್ಮ ಮೋಕ್ಷ ಕೊಡ್ತಾನೆ ಅಂತಂದಮೇಲೆ ಭಗವಂತನ ಮಹಿಮೆಗಳನ್ನು ಶಾಸ್ತ್ರದಿಂದ ತಿಳಿದುಕೊಂಡು ಅದನ್ನು ಧ್ಯಾನ ಮಾಡತಕ್ಕಂಥವರು ಮುಕ್ತಿ ಹೋಗ್ತಾರೆ ಅಂತೇಳಿ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೋಸ್ಕರ ಬ್ರಹ್ಮನಲ್ಲಿದ್ದು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಸ್ವತಃ ತಾನು ಜಗತ್ತನ್ನು ಎಲ್ಲ ರೀತಿಯಿಂದ ಪ್ರಾಣದೇವರ ಜೊತೆಯಲ್ಲಿ ಇಳಿದುಕೊಂಡು ಜಗತ್ತಿನ ಸ್ಥಿತಿಗತಿಗಳನ್ನು ನೋಡಿಕೊಳ್ತಾನೆ.
ಕೊನೆಗೆ ರುದ್ರದೇವರಲ್ಲಿದ್ದು ಇದನ್ನು ಸಂಹಾರ ಮಾಡ್ತಾನೆ. ಆದರೆ 15 ಜನರು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ, ವಿಷ್ಣುವಿಗೆ. ಸಂಹಾರ ಮಾಡೋದು ರುದ್ರನ ಕೆಲಸ, ಪಾಲನೆ ಮಾಡೋದು ಅಷ್ಟೇ ಭಗವಂತನ ಕೆಲಸ ಅಂತ ತಿಳ್ಕೊಂಡಂತೇನು ಏನು ಹೇಳ್ತಾರೆ. ಇದು ಕೂಡ ಅತ್ಯಂತ ತಪ್ಪಾಗಿರ್ತಕ್ಕಂಥದ್ದು. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ವಾಸುದೇವ ವಿಷ್ಣು ವೈಕುಂಠ ರೂಪದಿಂದ ಎಲ್ಲ ಕಾಲಕ್ಕೂ ನಮಗೆ ಮುಕ್ತಿಯನ್ನು ಕೊಡೋದಕ್ಕೋಸ್ಕರ ಭಗವಂತ ಸನ್ನದ್ಧನಾಗಿದ್ದಾನೆ. ಆದ್ದರಿಂದಾಗಿ ನಾವು ಪರಮಾತ್ಮನವರಾಗಬೇಕು. ದೇವರನ್ನು ಮರೆತು ನಾವು ಸಾಮಾನ್ಯರಾದರೆ ದೇವರ ಅನುಗ್ರಹ ಆಗೋದಿಲ್ಲ. ಭಾಗವತ್ಕಾರ ಹೇಳ್ತಾರೆ, ಲೋಕೋ ವಿಕರ್ಮ ನಿರತಃ. ಜನರು ಯಾವ ಕರ್ಮ ಮಾಡಬಾರದು ಅದರಲ್ಲೇ ಆಸಕ್ತರಾಗಿದ್ದಾರೆ. ಕಲಿಯುಗದ ಜನರು ಯಾವುದು ವಿರುದ್ಧ ಕರ್ಮವೂ ಅದರಲ್ಲಿ ಆಸಕ್ತರಾಗಿದ್ದಾರೆ. ರಾತ್ರಿ ಹೆಚ್ಚೊತ್ತು ಅನವಶ್ಯಕ ಜಾಗರಣ ಮಾಡಬಾರದು, ಅದೇನು ಮಾಡ್ತಾ ಇದ್ರೆ ಕೂತ್ಕೊಳ್ಳಿ. ಸಿನಿಮಾ ಇತ್ಯಾದಿಗಳನ್ನು ನೋಡ್ತಾ ಪಬ್ಜಿ ಆಟ ಆಡ್ತಾ ರಾತ್ರಿಯೆಲ್ಲ ಕಳಿತೇನೆ ಅಂತ ತಿಳ್ಕೊಂಡಂತಂದು ನಡೆಯೋದಿಲ್ಲ, ಅದು ವಿಕರ್ಮ. ಆನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾವಂದನೆಗಳನ್ನು ಮಾಡದೇ ಹಾಗೆ ಮಲಕೊಂಡಿದ್ದರೆ ಅದು ವಿಕರ್ಮ. ಕೇವಲ ಭೋಗಕ್ಕೋಸ್ಕರವೇ ತಮ್ಮ ಜೀವನದ ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದು ವಿಕರ್ಮ. ಅಂಥವರೇ ಕಲಿಯುಗದಲ್ಲಿ ಹೆಚ್ಚಾಗ್ತಾರೆ ಅಂತಂತ ಇದ್ದಾರೆ. ಕುಶಲೆ ಪ್ರಮತ್ತಃ. ಎಲ್ಲಿ ಒಂದು ಪರಮಾತ್ಮನನ್ನು ಪಡೆಯುವ ಕೌಶಲ್ಯ ಬೇಕು ಆ ವಿಷಯದಲ್ಲಿ ಬರೇ ತಪ್ಪುಗಳನ್ನು ಮಾಡ್ತಾನೆ. ಭಗವಂತನ ಅರ್ಚನಾ ಪೂಜನಾ ಇತ್ಯಾದಿಗಳಲ್ಲಿ ಅವನಿಗೆ ಸ್ವಲ್ಪವೂ ಕೂಡ ಅವನಿಗೆ ವಿಶ್ವಾಸವಿರೋದಿಲ್ಲ, ಆಸಕ್ತಿ ಇರೋದಿಲ್ಲ. ಕೇವಲ ನಾನು ಎಷ್ಟು ಸುಖದಿಂದ ಇದ್ದೇನೋ ಅದನ್ನು ತಿಂತೇನೆ, ಇದನ್ನು ತಿಂತೇನೆ, ಆ ಭೋಗ ಮಾಡ್ತೇನೆ, ಇಲ್ಲಿ ಭೋಗ ಮಾಡ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ತಿರುಗಾಡ್ತೇನೆ, ಅಲ್ಲಿ ತಿರುಗಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಯಾವಾಗ ಕೊನೆ ಕಾಲ ಬರ್ತದೆ ಇದ್ದಲ್ಲೇ ಹೋಗ್ಬಿಡ್ತಾನೆ, ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಅಂಥವರಿಗೆ ನಾನು ಭಾಳ ದಿವಸ ಇರಬೇಕು ಅಂತ ಇಚ್ಛೆನೂ ಭಾಳ ಇರ್ತದೆ. ಆದ್ದರಿಂದಾಗಿ ಇಂಥ ಒಂದು ಸಾಮಾನ್ಯರಾಗುವುದನ್ನು ಬಿಟ್ಟು ಮನುಷ್ಯ ಉತ್ತಮನಾಗಲಿಕ್ಕೆ ಪ್ರಯತ್ನಿಸಬೇಕು. ಭಗವಂತನ ಅನುಗ್ರಹ ಬೇಕಾಗಿದ್ದರೆ ನಮ್ಮ ಶರೀರದ ಹೊರಗಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕಾಲನಾಮಕನಾದ ಪರಮಾತ್ಮ ಅಂತ ಏನಿದ್ದಾನೆ, ಆ ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮ ಪ್ರತಿಯೊಂದು ಪ್ರಾಣಿಯಲ್ಲಿ, ಜೀವರಲ್ಲಿ, ವಸ್ತುವಿನಲ್ಲಿ, ಜಗತ್ತಿನಲ್ಲಿ, ಕಣಕಣದಲ್ಲಿಯೂ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. ಆ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಭಗವಂತ ನೀನೇ ರಕ್ಷಕ, ನೀನೇ ನನಗೆಲ್ಲ ರೀತಿಯಿಂದಲೂ ಸಾಮರ್ಥ್ಯವನ್ನು ಕೊಟ್ಟವನು, ನೀನೇ ಈ ಸ್ಥಾನಕ್ಕೆ ನನ್ನನ್ನು ಕೂಡಿಸಿ ನಿನ್ನ ನಾಭಿಕಮಲದಲ್ಲಿ ನನ್ನನ್ನು ಕೂಡಿಸಿ ಸೃಷ್ಟಿ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನೀನೇ ಶಕ್ತಿ ಕೊಡಬೇಕು. ನಿನ್ನ ಪತ್ನಿಯಾದ ಮಹಾಲಕ್ಷ್ಮಿ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳು. ಅವಳ ಅನುಗ್ರಹದಿಂದ ನಾನು ಸೃಷ್ಟ್ಯಾಧಿಕಾರಗಳನ್ನು ಮಾಡಲಿಕ್ಕೆ ಸಮರ್ಥನಾಗ್ತೇನೆ. ಸೃಷ್ಟಿ ಮಾಡುವಾಗ ಪರಮಾತ್ಮ ಉತ್ತಮ ಜೀವರಿದ್ದಾರೆ, ಅವರನ್ನು ಸೃಷ್ಟಿ ಮಾಡಲಿಕ್ಕೆ ನನಗೇನು ಚಿಂತೆಯೂ ಇಲ್ಲ, ಭಯವೂ ಇಲ್ಲ, ಸಂತೋಷದಿಂದ ಮಾಡ್ತಾನೆ. ಇನ್ನು ನಿತ್ಯ ಸಂಸಾರಿಗಳಿದ್ದಾರೆ, ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ತದೆ, ಮೋಕ್ಷ ಪಡೆಯೋದಿಲ್ಲ ಇವರು ಅಂತೇಳಿ, ಆದರೆ ಅಂಥವರನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಇನ್ನು ಆ ದುಷ್ಟರಿದ್ದಾರಲ್ಲ, ನಿನ್ನಿಂದ ವಿಮುಖರಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ, ದೈತ್ಯರು, ರಾಕ್ಷಸರು, ಪಿಶಾಚಿಗಳು, ಅವರು ಸೃಷ್ಟಿ ಮಾಡುವಾಗ ಅವರನ್ನು ಸೃಷ್ಟಿ ಮಾಡಲೇಬೇಕಾಗ್ತದೆ. ಏಕೆಂತಂದರೆ ಅವರು ಕೂಡ ಸೃಷ್ಟಿಗೆ ಯೋಗ್ಯರಾಗಿರ್ತಾರೆ. ಆದ್ದರಿಂದ ಅವರನ್ನು ಸೃಷ್ಟಿ ಮಾಡಬೇಕಾಗ್ತದೆ, ಅವರಿಂದ ಲೋಕಕಂಟನ ಆಗ್ತದೆ. ಪರಮಾತ್ಮ ದೈತ್ಯರಕ್ಕೆ ಪಿಶಾಚಿಗಳನ್ನು ಸೃಷ್ಟಿ ಮಾಡಿದೆ ಅಂತ ತಿಳ್ಕೊಂಡ್ರೆ ಸಿಟ್ಟಿಗೆ ಬರಬೇಡ, ನನ್ನನ್ನು ಕ್ಷಮಿಸು, ಅವರನ್ನು ಸಂಹಾರ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರು ಕೇಳ್ಕೊಳ್ತಾ ಇದ್ದಾರೆ. ಭಗವಂತ ಜಗತ್ಸ್ವಾಮಿಯಾಗಿದ್ದಿ, ನಿನ್ನ ಅನುಗ್ರಹದಿಂದಲೇ ನನಗೆ
ಈ ವಿಜ್ಞಾನ ಶಕ್ತಿಯ ಸ್ವಾಮಿಯಾಗಿ ವಿದ್ಯಾತ್ಮಕನಾಗಿರ್ತಕ್ಕಂಥ ನಾನು ಮಹತ್ತತ್ವಾಭಿಮಾನಿಯಾಗಿದ್ದೇನೆ. ಮಹತ್ತತ್ವಾಜ್ಞಾನಿಯಾಗಿದ್ದರಿಂದಾಗಿ ನಿನ್ನ ಸರ್ವೋತ್ತಮತ್ವ ಜ್ಞಾನ ನನಗೆಲ್ಲ ಕಾಲದಲ್ಲಿಯೂ ಇದೆ. ಆದ್ದರಿಂದ ಪರಮಾತ್ಮ, ನನ್ನಿಂದ ಏನಾದರೂ ಸೃಷ್ಟಿಯಲ್ಲಿ ತಪ್ಪಾಗದರೆ ಅದನ್ನು ಪೂರ್ತಿಯಾಗಿ ಕ್ಷಮಿಸಿಬಿಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನನ್ನು ಕೇಳಿಕೊಂಡು ಏಕಾಗ್ರಚಿತ್ತರಾಗಿದ್ದಾರೆ. ಪರಮಾತ್ಮ ತಪ್ಪಾಗಿರ್ತಕ್ಕಂಥ ಸೃಷ್ಟಿಯಿಂದ ಕ್ಷಮಿಸು ಅಂತ ತಿಳ್ಕೊಂಡಂತೆ ಇವರ ಆರ್ತ ಪ್ರಾರ್ಥನೆಯನ್ನು ಕೇಳಿ ಪರಮಾತ್ಮ ಆಗ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಎಲೆ ವೇದಗರ್ಭ ಬ್ರಹ್ಮ, ಈ ರೀತಿಯಾಗಿರ್ತಕ್ಕಂಥ ಗಾಬರಿ ಅಸಮಾಧಾನವನ್ನು ಪಡಬೇಡ, ಬಿಟ್ಬಿಡು. ನಾನೇ ನಿನಗೆ ಪ್ರೇರಣೆ ಮಾಡಿದ್ದಾನಲ್ಲ, ನಾನೇ ಸೃಷ್ಟಿ ಮಾಡು ಅಂತ ಹೇಳಿದ್ದೇನಲ್ಲ, ನಿನ್ನಲ್ಲಿದ್ದು ನಾನು ಸಕಲ ವಿಧವಾದ ಸೃಷ್ಟಿಯ ಪ್ರೇರಣೆಯನ್ನು ಮಾಡ್ತೇನೆ. ಆದ್ದರಿಂದಾಗಿ ಸೃಷ್ಟಿಯನ್ನು ಪ್ರಾರಂಭಿಸು, ನಿನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರಾರಂಭಿಸು ಅಂತ ತಿಳ್ಕೊಂಡಂತ ಹೇಳ್ತಾರೆ. ನಾನು ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಕೊಡುವಂತ ನೀನೇನು ಬೇಡ್ಕೊಂಡಿದ್ದೀಯಲ್ಲ, ನಿನ್ನ ಸ್ವಂತಿಕೆಯಿಂದ ನೀನು ಬೇಡ್ಕೊಂಡಿಲ್ಲ, ನನ್ನಿಂದ ಪ್ರೇರಿತನಾಗಿ ನೀನು ಬೇಡ್ಕೊಂಡಿದ್ದಿ. ಆದರೆ ಒಂದು ಮಾತು, ಯಾವುದೇ ಮಹಾನ್ ಕೆಲಸ ಆಗಬೇಕಾಗಿದ್ದರೆ ಮೊದಲು ಅದರ ಬಗ್ಗೆ ಬಹಳ ಚಿಂತನ ಮಂಥನ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಮತ್ತೆ ನೀನು ಪುನಃ ಸೃಷ್ಟಿಯ ಪೂರ್ವದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಮಾತಿನ ಕಡೆ ನಾವು ಲಕ್ಷ್ಯ ಕೊಡಬೇಕು. ಬ್ರಹ್ಮದೇವರ ಉಪದೇಶ, ಬ್ರಹ್ಮದೇವರು ಮಾಡುವ ಸ್ತೋತ್ರ, ಪರಮಾತ್ಮನ ಮಾತುಗಳು ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಬೇಕಾಗ್ತದೆ. ಏನೇ ಇರಲಿ, ಪ್ರಯತ್ನವಿಲ್ಲದೆ ಪರಮಾತ್ಮ ಸಿಕ್ಕೋದಿಲ್ಲ, ಅರ್ಥ ಮಾಡಿಕೊಳ್ಳಬೇಕು. ಭಗವಂತ ಬ್ರಹ್ಮ, ನನ್ನನ್ನು ನೀನು ಈ ರೀತಿಯಾಗಿರ್ತಕ್ಕಂಥ ಆರಾಧನೆ ಮಾಡಿದ್ದೀಯಲ್ಲ, ಅದಕ್ಕೆ ನನ್ನ ದರ್ಶನವನ್ನು ಕೊಡ್ತೇನೆ. ಜೊತೆಯಲ್ಲಿ ನನ್ನ ದರ್ಶನ ಪಡೆದಿರತಕ್ಕಂಥ ಅನೇಕ ಮಹಾಮಹಿಮರ, ನಿನ್ನ ಪೂರ್ವದಲ್ಲಿ ನಿನ್ನಂಥ ಅನೇಕ ಬ್ರಹ್ಮರು ಏನು ಮುಕ್ತಿಯನ್ನು ಪಡೆದಿದ್ದಾರೆ, ಅಂಥವರ ದರ್ಶನವನ್ನು ಕೂಡ ನಿನಗೆ ಕೊಡ್ತೇನೆ. ನೀನು ಸಂಪೂರ್ಣವಾದಂಥ ಸೃಷ್ಟಿ ಮಾಡಲು ಸಮರ್ಥನಾಗಿದ್ದೆ. ನೀನು ಪ್ರಾಕೃತ ದೇಹದಲ್ಲಿದ್ದರೂ ಕೂಡ ಅಪ್ರಾಕೃತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಿ. ಬಿಂಬರೂಪಿಯಾಗಿರ್ತಕ್ಕಂಥ ನನ್ನ ದರ್ಶನದಿಂದ ನಿನ್ನ ಸ್ವರೂಪ ಆನಂದ ಆವಿರ್ಭಾವ ರೂಪವಾದಂಥ ಮೋಕ್ಷವನ್ನು ತಪ್ಪದೇ ಪಡೆಯುತ್ತಿ. ನಿನ್ನ ಕಾರ್ಯವಾದ ಮೇಲೆ ನಿನ್ನ ಜೊತೆಗೆ ನಿನ್ನ ಸೇವಕರ ಜೊತೆಯಲ್ಲಿ ಬಂದ ನಿನ್ನಂತನ್ನು ನಾನು ನನ್ನ ರೂಪವನ್ನು ದರ್ಶನ ಕೊಟ್ಟು ನಿನಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಡ್ತೇನೆ, ಚಿಂತೆ ಮಾಡಬೇಡ. ನೀನು ಯಥಾರ್ಥ ಜ್ಞಾನಿಯಾಗಿದ್ದಿ, ನೀನು ಸರ್ವಜ್ಞನಾಗಿದ್ದಿ, ನಿನ್ನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳಾಗೋದಿಲ್ಲ. ಆ ರೀತಿಯಾದಂಥ ಪರಮಾನುಗ್ರಹ ನಿನ್ನ ಮೇಲೆ ನನಗಿದೆ. ಏನು ಕಥೆ ಬಿಟ್ಟಿದ್ದೆಲ್ಲ ಸ್ತೋತ್ರ ಹೇಳ್ತಾ ಇದ್ದಲ್ಲ ಅಂತ. ಹೌದು, ಅಂದರೆ ಭಕ್ತರ ಮನಸ್ಸಿನಲ್ಲಿ ಏನು ವಿಚಾರ ಇರ್ತದೆ, ಅವರ ಬೇಡಿಕೆ ಏನಿರ್ತದೆ, ಮಹಾನ್ ಭಕ್ತರ ಬಗ್ಗೆ ಪರಮಾತ್ಮ ಹೇಗೆ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥ ಈ ಕ್ರಮವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಬ್ರಹ್ಮ, ಸೃಷ್ಟಿಗಾಗಿ ನೀನು ಪ್ರಾರ್ಥನೆ ಮಾಡಿದ್ದಿ, ನಿನಗೆ ಸೃಷ್ಟಿಯ ಸಾಮರ್ಥ್ಯವನ್ನು ಕೊಡ್ತೇನೆ. ಜ್ಞಾನಿಯಾದ ವ್ಯಕ್ತಿಗಳು ನಿಜವಾಗಿಯೂ ಕೂಡ ನನ್ನ ಭಕ್ತರಲ್ಲ. ಅವರು ದಾನವನ್ನೇ ಮಾಡಲಿ, ಜಪವನ್ನೇ ಮಾಡಲಿ, ಯಜ್ಞವನ್ನೇ ಮಾಡಲಿ, ಆನಂತರ ಅನೇಕ ಜನರಿಗೆ ಪರೋಪಕಾರ ಮಾಡಲಿ, ಸಮಾಧಿಯಲ್ಲಿ ನನ್ನ ಧ್ಯಾನ ಮಾಡಲಿ, ಎಲ್ಲವೂ ಪರಮಾತ್ಮ ಇದು ನಿನ್ನ ಸಂತೋಷಕ್ಕೋಸ್ಕರ, ನಿನ್ನ ಸಂಪ್ರೀತಿಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೇನೆ, ನೀನು ಸಂತುಷ್ಟನಾಗಬೇಕು ಅಂತ ಮಾಡ್ತಾ ಇದ್ದೇನೆ ಅಂತೇನು ಮಾಡ್ತಾರಲ್ಲ, ಅಂಥ ಪ್ರಿಯಭಕ್ತರು ನನಗೆ ಅತ್ಯಂತ ಯೋಗ್ಯರಾಗಿರ್ತಕ್ಕಂಥವರು. ಅಂಥವರಿಗೆ ಬೇಗನೆ ನಾನು ಪ್ರಕೃತಿ ಬಂಧದಿಂದ ಮುಕ್ತರನ್ನಾಗಿ ಮಾಡಿ ಅವರಿಗೆ ನಾನು ಮೋಕ್ಷವನ್ನು ಕೊಡ್ತೇನೆ. ಯಾವನಿಗೆ ತನ್ನ ಮೇಲೆ
ತನ್ನ ಶರೀರದ ಮೇಲಿನ ಪ್ರೇಮ ಇದೆ, ಅದಕ್ಕಿಂತಲೂ ಹೆಚ್ಚು ಪ್ರೀತಿ ನನ್ನ ಮೇಲೆ ಮಾಡಿದರೆ ಅವರನ್ನು ನಿಶ್ಚಿತವಾಗಿಯೂ ನಾನು ಉದ್ಧಾರ ಮಾಡ್ತೇನೆ. ಬ್ರಹ್ಮ, ಒಂದು ಕೆಲಸ ಮಾಡು, ಸೃಷ್ಟಿಯ ಪೂರ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ತಪಸ್ಸನ್ನು ಮಾಡಿ ಮೊದಲು ಶಬ್ದ ಅರ್ಥ ರೂಪವಾಗಿರ್ತಕ್ಕಂತಹ ಈ ವೇದಗಳನ್ನು ಸೃಷ್ಟಿ ಮಾಡು. ಸೃಷ್ಟಿ ಮಾಡುವಂತಂದ್ರೆ ಅರ್ಥವೇನು? ಪ್ರಪ್ರಥಮ ವೇದದ್ರಷ್ಟ ನೀನಾಗು. ಹಯಗ್ರೀವ ರೂಪದಿಂದ ನಾನು ಸಕಲ ವೇದಗಳನ್ನು ಉಪದೇಶ ಮಾಡಿದ್ದೇನೆ. ಯಾಕೆಂತಂದರೆ ಜ್ಞಾನ ಇಲ್ಲದೆ ಸೃಷ್ಟಿ ಇಲ್ಲ. ಜ್ಞಾನ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ, ಜ್ಞಾನ ಇಲ್ಲದೆ ಇದ್ರೆ ಏನು ಸೃಷ್ಟಿ ಮಾಡಲಿಕ್ಕಾಗ್ತದೆ? ಮೊಟ್ಟ ಮೊದಲು ಜ್ಞಾನ ಬೇಕು. ಆ ಜ್ಞಾನದ ಸ್ರೋತಸ್ಸು ವೇದಗಳು. ಆ ವೇದಗಳಿಗೆ ನೀನು ಪುನಃ ನನ್ನ ಹಯಗ್ರೀವ ರೂಪದಿಂದ ಉಪದೇಶ ಪಡೆದು ನೀನು ಆ ವೇದಶಾಸ್ತ್ರಗಳನ್ನು ಸೃಷ್ಟಿ ಮಾಡುವಂತ ತಿಳ್ಕೊಂಡಂತ ಇದ್ದಾನೆ. ನೋಡು, ಏನು ನೀನು ಸೃಷ್ಟಿ ಮಾಡ್ತೀಯಲ್ಲ, ಇದನ್ನು ಮೊದಲೇ ಸಲ ಸೃಷ್ಟಿ ಮಾಡ್ತಾ ಇಲ್ಲ. ಇದಕ್ಕಿಂತ ಸಂದರ್ಭದಲ್ಲಿ ನಿನ್ನಂಥ ನೂರಾರು ಬ್ರಹ್ಮದೇವರಾಗಿ ಹೋಗಿದ್ದಾರೆ. ಅವರು ಮಾಡಿದ ಸೃಷ್ಟಿಯನ್ನೇ ನಾನು ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಸೂಕ್ಷ್ಮ ಸೃಷ್ಟಿ, ಪರಾಧೀನ ವ್ಯಾಪ್ತಿ ರೂಪ ಸೃಷ್ಟಿ, ಮಿಶ್ರ ಸೃಷ್ಟಿ, ತತ್ವ ಸೃಷ್ಟಿ, ವೈರಾಜ್ಯ ಸೃಷ್ಟಿ, ಈ ರೀತಿಯಾಗಿ ನಾನು ಮೊದಲು ಮಾಡಿದ್ದೇನೆ. ಯಥಾಪೂರ್ವಂ ಅಕಲ್ಪಯತ. ನಾನು ಹೇಗೆ ಪೂರ್ವದಲ್ಲಿ ಮಾಡಿದ್ದನೋ ಅದೇ ರೀತಿಯಾಗಿ ಮಾಡಿದ್ದೇನೆ. ಅದನ್ನೇ ನೀನು ನೆನಪು ಮಾಡಿಕೊ. ಆ ಪ್ಲ್ಯಾನ್ನಲ್ಲೇ ನೀನು ಹೊಸ ಸೃಷ್ಟಿಯನ್ನು ಮಾಡು ಅಂತ ಹೇಳಿ, ಸೃಷ್ಟಿ ಹೇಗೆ ಮಾಡಬೇಕು ಅಂತನ್ನೋದನ್ನು ಅದರ ಸಂಪೂರ್ಣ ಮಾಡೆಲ್ ಪರಮಾತ್ಮ ಬ್ರಹ್ಮದೇವರಿಗೆ ತೋರಿಸಿ ಅಂತರ್ಧಾನಾಗಿದ್ದಾನೆ. ಪದ್ಮನಾಭನ ಸ್ತೋತ್ರದಿಂದ, ಪದ್ಮನಾಭನ ಕೃಪೆಯಿಂದ ಬ್ರಹ್ಮದೇವರು ಸೃಷ್ಟಿಯ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಆಮೇಲೆ ಭಗವಂತನ ಆಜ್ಞೆಯಿಂದ 100 ದಿವ್ಯ ವರ್ಷಗಳವರೆಗೆ ತಪಸ್ಸು ಮಾಡಿದ್ದಾರೆ. 100 ದಿವ್ಯ ವರ್ಷ ಅಂದರೆ ಏನರ್ಥ? ನಮ್ಮ 1 ವರ್ಷ ಅಂದರೆ ಪಿತೃಗಳಿಗೆ 1 ದಿವಸ. ಪಿತೃಗಳ 1 ವರ್ಷ ಅಂತ ತಿಳ್ಕೊಂಡಂತಂದರೆ ದೇವತೆಗಳಿಗೆ 1 ದಿವಸ. ಅಂಥ 100 ವರ್ಷಗಳನ್ನು ಪರಮಾತ್ಮನ ಕುರಿತು ಘನಘೋರವಾದ ತಪಸ್ಸನ್ನು ತಾನು ಮಾಡಿದ್ದಾನೆ. ಆಗ ಪರಮಾತ್ಮ ತನ್ನ ಅದ್ಭುತವಾಗಿರ್ತಕ್ಕಂಥ ದರ್ಶನವನ್ನು ಆ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ. ಯಾವಾಗ ಪರಮಾತ್ಮ ಒಂದು ರೂಪದಿಂದ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡಿದ ಆ ಕಾಲದಲ್ಲಿ ಏನು ಮೊದಲಿನ ವೈರಾಜ್ಯ ಕಲ್ಪ ಅಂತಿತ್ತಲ್ಲ, ಆ ಕಲ್ಪದ ಪ್ರಳಯವಾಗಿ ಪರಮಾತ್ಮ ಆ ತಾನೇ ನೀರನ್ನು ಸೃಷ್ಟಿ ಮಾಡಿ ಆ ಪ್ರಳಯೋದಕದ ಮಧ್ಯದಲ್ಲಿ ಏನು ಪೌಡಿಸಿ ಆ ಪರಮಾತ್ಮನಿಂದಲೇ ಈ ಪದ್ಮನಾಭ ರೂಪವನ್ನು ವ್ಯಕ್ತಪಡಿಸಿ ನಾಭಿಕಮಲದಿಂದ ಬ್ರಹ್ಮದೇವರನ್ನು ಹುಟ್ಟಿಸಿದ್ದ. ಆಗ ಪರಮಾತ್ಮ ಅನುಗ್ರಹದಿಂದ ಅವರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆ ಕಲ್ಪಪ್ರಳಯದ ನೀರನ್ನು ಮತ್ತು ಸತತವಾಗಿ ಗಾಳಿಯಿಂದ ಆ ಏನು ಕಮಲ ಅಲುಗಾಡ್ತಾ ಇತ್ತು ಆ ನೀರು ಮತ್ತು ವಾಯುಗಳನ್ನು ಬ್ರಹ್ಮದೇವರು ಕುಡಿದಾಕ್ಬಿಟ್ಟಿದ್ದಾರೆ. ಪಾನ ಮಾಡಿದ್ದಾರೆ ಅಂತ ತಿಳ್ಕೊಂಡಂತಂದರೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಭೂಮಿಯನ್ನು ತಯಾರಿಸಿದ್ದಾರೆ ಅಂತ ಅರ್ಥ. ಆಗ ಪರಮಾತ್ಮನ ಪ್ರೇರಣೆಯಿಂದ 14 ಲೋಕಕ್ಕೆ ಕಾರಣೀಭೂತವಾದ ಯಾವ ಪದ್ಮದಲ್ಲಿ ಬ್ರಹ್ಮದೇವರು ಹುಟ್ಟಿದ್ದರೋ ಆ ಪದ್ಮವನ್ನು 3 ಭಾಗ ಮಾಡಿದ್ದಾರೆ. ಪದ್ಮದಲ್ಲಿ ಪ್ರವೇಶ ಮಾಡಿ ಮೊದಲು 3 ಭಾಗ ಮಾಡಿ, 3 ಭಾಗ ಅಂತಂದರೆ ಕೆಳಗಿನ 7 ಲೋಕಗಳ 1 ಭಾಗ,
ಮೇಲಿನ 7 ಲೋಕಗಳ ಒಂದು ಭಾಗ, ಮೇಲಿನ 6 ಲೋಕಗಳ ಒಂದು ಭಾಗ, ಮಧ್ಯದಲ್ಲಿ ಭೂಲೋಕ. ಈ ರೀತಿಯಾಗಿ 3 ಭಾಗ ಮಾಡಿ ಮತ್ತೆ ಅದನ್ನು ಪ್ರತ್ಯೇಕವಾಗಿ ವಿಭಾಗವನ್ನು ಮಾಡಿ ಭೂಲೋಕ, ಭುವರಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ನಂತರ ಕೆಳಗಿನ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲಗಳನ್ನು ಆ ಕಾಲದಲ್ಲಿ ಸೃಷ್ಟಿಯನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಸೃಷ್ಟಿ ಮಾಡುವಾಗ ಯಾವ ಬಯಕೆಯೂ ಅವನಿಗಿರಲಿಲ್ಲ. ಕೇವಲ ಭಗವಂತನ ಆಜ್ಞೆ. ಅವನು ನನ್ನ ಈ ಕರ್ತವ್ಯದಿಂದ ಸಂತೃಪ್ತನಾಗಲಿ, ನನ್ನ ಈ ಕರ್ತವ್ಯದಿಂದ ಸಂತುಷ್ಟನಾಗಲಿ ಅನ್ನೋದು ಒಂದೇ ಒಂದು ಭಾವನ. ಜ್ಞಾನ, ಭಕ್ತಿ, ಹರೇಸ್ತೃಪ್ತಿ ಇದನ್ನು ಬೇಡಬೇಕು ಅಂತಿರ್ತದೆ. ಆ ರೀತಿಯಾಗಿ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಪರಮಾತ್ಮನ ತೃಪ್ತಿಗಾಗಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಆಗ ವಿದುರ ಪ್ರಶ್ನೆ ಮಾಡ್ತಾನೆ, ಇಲ್ಲ ಬ್ರಹ್ಮದೇವರು ಕಾಲನಾಮಕ ಪರಮಾತ್ಮನನ್ನು ಇಟ್ಟುಕೊಂಡು ಅವನ ಅನುಗ್ರಹನೇ ಸೃಷ್ಟಿ ಮಾಡಿದರು ಅಂತಂತಾರಲ್ಲ, ಈ ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಯಾರು ಅಂತ ವಿದುರ ಕೇಳಿದಾಗ ಆ ಕಾಲದಲ್ಲಿ ಮೈತ್ರೇಯರು ಹೇಳ್ತಾರೆ, ನೋಡಪ್ಪ ಕಾಲನಾಮಕನೂ ಹೇಳ್ತೇನೆ, ತತ್ಪೂರ್ವದಲ್ಲಿ ಏನು ಸೃಷ್ಟಿ ಮಾಡಿದರು ಅಂತನ್ನೋದನ್ನು ಕೂಡ ನಿಮಗೆ ಹೇಳ್ತೇನೆ. ಈ ಕಾಲ ಪ್ರಾರಂಭ ಆಗೋದಕ್ಕೋಸ್ಕರವೇ ಈ ಭಗವಂತನ ಬ್ರಹ್ಮದೇವರನ್ನು ಯಾವಾಗ ಸೃಷ್ಟಿ ಮಾಡಿದಾಗ ಅವರ ಬ್ರಹ್ಮದೇವರು ಮೊದಲು ಪರಮಾತ್ಮನಿಂದ ಹುಟ್ಟಿ 50ನೇ ವರ್ಷದ ಕೊನೆಯ ದಿನವಾಗಿತ್ತು. ಇಲ್ಲ, 50ನೇ ವರ್ಷದ ಪ್ರಾತಃ ಕಾಲವಾಗಿತ್ತು. ಆಗ ಅವರು ಏನೇನು ಮಾಡಬೇಕು ಆ ಸಂಪೂರ್ಣ ವರ್ಷದವರೆಗೂ ಈ ಸೃಷ್ಟಿ ನಡೆದಿದೆ. ಕಾಲನಾಮಕನ ಮಹಿಮಾ ಭಾಳ ವಿಸ್ತಾರವಾಗಿದೆ. ವಿದುರ ಸೂಚೀಕಟ ಅನ್ಯಾಯ ಅಂತ ತಿಳ್ಕೊಂಡು ಹೇಳ್ತಾರೆ ಸಂಸ್ಕೃತದಲ್ಲಿ. ಒಬ್ಬ ಕಮ್ಮಾರನ ಹತ್ತಿರ ಒಬ್ಬನು ಬರ್ತಾನೆ, ನನಗೊಂದು ಕಬ್ಬಿಣ ಬುಟ್ಟಿ ಮಾಡಿಕೊಡು ಅಂತ ತಿಳ್ಕೊಂಡು ಹೇಳ್ತಾನೆ. ಕಬ್ಬಿಣದ ಬುಟ್ಟಿ, ಕಬ್ಬಿಣ ಕಾಯಿಸಬೇಕು, ಅದನ್ನು ರೌಂಡ್ ಮಾಡಬೇಕು, ಬುಟ್ಟಿ ಹಂಗೆ ಮಾಡಬೇಕು ಇತ್ಯಾದಿ ಇಲ್ಲ. ಅದು ಅವನ ಜೊತೆಗೆ ಇನ್ನೊಬ್ಬನು ಬರ್ತಾನೆ, ನನಗೊಂದು ಸೂಜಿ ಮಾಡಿಕೊಡು ಅಂತ ತಿಳ್ಕೊಂಡಂತ. ಯಾರನ್ನು ಮೊದಲು ಮಾಡಿಕೊಡ್ಬೇಕು? ಸಣ್ಣದಿದೆ ಮಾಡಿ ಕಳಿಸ್ಬಿಡು. ಆ ರೀತಿಯಾಗಿ ಮೊದಲು ನಾನು ಕಾಲನಾಮಕನ ಆ ಮಹಿಮೆ ಹೇಳೋಕ್ಕಿಂತ ಮೊದಲು, ಅದಕ್ಕಿಂತ ಮೊದಲು ಬ್ರಹ್ಮದೇವರು ಯಾವ ರೀತಿಯಾಗಿರ್ತಕ್ಕಂಥ ಕಾಲಕ್ಕೆ ಬೇಕಾದ ಆ ಸೃಷ್ಟಿಕ್ರಮಗಳನ್ನು ಮಾಡಿದರೂ ಅದನ್ನು ನಿನಗೆ ನಾನು ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬ್ರಹ್ಮದೇವರು ಇನ್ನು ಮೇಲೆ ಮಾಡ್ತಕ್ಕಂಥ ಸೃಷ್ಟಿಗೆ ಗುಣವೈಷಮ್ಯ ಸೃಷ್ಟಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆ ವೇಳೆಗೆ ಪರಮಾತ್ಮ ತಾನು ಗುಣವೈಷಮ್ಯ ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರ ಶರೀರ ತನ್ನದೇ ಶರೀರ, ಆ ಶರೀರದಲ್ಲಿ ತಾನು ಪ್ರವೇಶ ಮಾಡಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಅದರಲ್ಲಿ ತಾನು ಇದ್ದುಕೊಂಡು 3 ರೂಪದಿಂದ, ಅಂದರೆ ಸೃಷ್ಟಿ ಮಾಡುವ ಬ್ರಹ್ಮದೇವರಲ್ಲಿ ಪರಮಾತ್ಮ ತಾನು ಪ್ರವೇಶ ಮಾಡಿ ಅವರಿಂದ ಸೃಷ್ಟಿಯನ್ನು ಮಾಡಿಸಬೇಕು ಅಂತ ತಿಳ್ಕೊಂಡಂತೇಳಿ ರಜೋಗುಣವನ್ನು ಉಪಾದಾನವಾಗಿ ತೆಗೆದುಕೊಂಡ. ಉಪಾದಾನವಾಗಿ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಜೋಗುಣವನ್ನೇ ಉಪಾದಾನವನ್ನು ಆಗಿಟ್ಟುಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿದ. ಸೃಷ್ಟಿ, ಕ್ರಿಯಾ, ವಿಕ್ರಿಯಾ, ಪ್ರಕ್ರಿಯೆ ಇವುಗಳಿಗೆ ರಜೋಗುಣ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಪರಮಾತ್ಮ
ಬ್ರಹ್ಮ ಅನ್ನೋ ಹೆಸರಿನಿಂದ ರಜೋಗುಣವನ್ನು ಉಪಾದಾನವನ್ನಾಗಿ ಮಾಡಿಕೊಂಡು ಈ 14 ಲೋಕಗಳ ಸೃಷ್ಟಿಯನ್ನು ಮಾಡ್ತಾನೆ. ಆಗ ಪರಮಾತ್ಮ ತಾನೇ ತನ್ನ ವಿಷ್ಣು ರೂಪದಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಸ್ವೀಕರಿಸದೆ ಅಥವಾ ಸತ್ವಗುಣವನ್ನು ಉಪಾದಾನವನ್ನಾಗಿಟ್ಟುಕೊಂಡು ಜಗತ್ತಿನ ಪಾಲನೆಯನ್ನು ಮಾಡ್ತಾನೆ. ಜಗತ್ ಪಾಲನೆಗೆ ಸತ್ವಗುಣ ಬೇಕು, ಜಗತ್ ಸೃಷ್ಟಿಗೆ ರಜೋಗುಣ ಬೇಕು. ಆ ನಂತರ ಅದೇ ಪರಮಾತ್ಮ ಶಿವ ಅಂತನ್ನೋ ಹೆಸರಿನಿಂದ ರುದ್ರದೇವರಲ್ಲಿ ಪ್ರವೇಶ ಮಾಡಿ ಅವರಲ್ಲಿ ನಿಂತುಕೊಂಡು ಪಂಚಮುಖ ರುದ್ರದೇವರನ್ನು ಸೃಷ್ಟಿ ಮಾಡಿ ಪಂಚಮುಖ ರುದ್ರದೇವರಲ್ಲಿ ತಾನು ಪ್ರವೇಶ ಮಾಡಿ ತಮೋಗುಣವನ್ನು ಉಪಾದಾನವನ್ನಾಗಿ ಮಾಡಿಕೊಂಡು ಈ ಪ್ರಳಯವನ್ನು ಮಾಡ್ತಾನೆ, ಜಗತ್ತಿನ ಸಂಹಾರ ಮಾಡ್ತಾನೆ. ಹೀಗೆ ಜಗತ್ತಿನಲ್ಲಿ ಸೃಷ್ಟಿ ನಡೆಯುವುದು ರಜೋಗುಣದಿಂದ, ಪಾಲನೆ ನಡೆಯುವುದು ಸತ್ವಗುಣದಿಂದ, ಆನಂತರ ಸಂಹಾರ ನಡೆಯುವುದು ತಮೋಗುಣದಿಂದ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಈ ಪರಮಾತ್ಮನ ಸೃಷ್ಟಿ ಸತ್ಯ ಸೃಷ್ಟಿ, ಪರಮಾತ್ಮನಿಂದ ಭಿನ್ನವಾದ ಸೃಷ್ಟಿ, ಪರಮಾತ್ಮನಿಂದ ಪ್ರೇರಿತವಾದ, ಪರಮಾತ್ಮನಿಂದ ನಿಯಮವಾದ ಸೃಷ್ಟಿ. ಇಂಥ ಭಗವಂತನಿಗೆ ಸಮಾನರು ಯಾರೂ ಇಲ್ಲ ವಿದುರ, ಅವನಿಗಿಂತ ಉತ್ತಮರು ಯಾರೂ ಇಲ್ಲ. ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ರಜೋಗುಣವನ್ನು ಉಪಾದಾನ ಮಾಡಿ ಪರಮಾತ್ಮ ಯಾವಾಗ ತನ್ನಲ್ಲಿ ಪ್ರವೇಶ ಮಾಡಿದ ಆಗ ಅವರು ಏನು ಮಾಡಿದರು ಅಂತಕೊಂಡಂತಂದರೆ ಗುಣಗಳನ್ನು ವಿಶ್ರಮ ಮಾಡಿದರು. ಈಗಾಗಲೇ ಇದು ನಿಮಗೆ ಬಂದಿದೆ, ಆದರೂ ನಾನು ಸ್ವಲ್ಪ ನೆನಪು ಮಾಡಿಕೊಡ್ತೇನೆ. ಜಗತ್ತಿನ ಸೃಷ್ಟಿಗೆ ಬೇಕಾಗಿರತಕ್ಕಂಥ ಪ್ರಕೃತಿಯ 3 ಗುಣಗಳಿವೆ. ಒಂದು ಸತ್ವಗುಣ, ಒಂದು ರಜೋಗುಣ, ಒಂದು ತಮೋಗುಣ. ಈ ಒರಿಜಿನಲ್ ಸತ್ವಗುಣ ಅಂತೇನಿದೆ ಅದು ಕೇವಲ ಸತ್ಯಲೋಕದಲ್ಲಿದೆ, ಅದು ಈ ಸೃಷ್ಟಿಗೆ ಬರೋದೇ ಇಲ್ಲ. ಅದರ ಅಭಿಮಾನಿ ವಾಯುಬ್ರಹ್ಮದೇವರು. ಆನಂತರ ತಮೋಗುಣ ಅಂತೇನಿದೆ, ಒರಿಜಿನಲ್ ತಮೋಗುಣ, ಆ ತಮೋಗುಣವು ಕೂಡ ಸೃಷ್ಟಿಗೆ ಬರೋದಿಲ್ಲ. ಆ ತಮೋಗುಣ ಅಂದರೆ ಅಂಧನ ತಮಸ್ಸು. ಸೃಷ್ಟಿಯಲ್ಲಿ ಬರುವುದು ರಜೋಗುಣ ಮಾತ್ರ. ಹಾಗಾದರೆ ಸೃಷ್ಟಿಯಲ್ಲಿ ತ್ರಿವೃತ್ ಅಂತಂತೀರಿ, 3 ಗುಣ ಇವೆ ಅಂತಂತೀರಿ, ಸತ್ವ ರಜೋ ತಮೋ ಗುಣಗಳಿಂದ ಇಷ್ಟೆಲ್ಲ ವ್ಯವಹಾರಗಳು ನಡೀತದೆ ಅಂತಂತೀರಿ, ಮತ್ತು ಬರೀ ಒಂದು ರಜೋಗುಣ ಇದೆ ಅಂತ ಹೇಳ್ತೀರಿ. ಇದನ್ನು ನಾವು ಹೇಗೆ ನಂಬಬೇಕು? ಪುರಾಣ ಕೇಳ್ತಕ್ಕಂಥವರಿಗೆ ಕತೆ ಬರ್ತಾ ಇಲ್ಲ, ಏನೋ TDS ಅಂದ್ರೆ ಅನಿಸ್ತಾ. ಅಲ್ಲ, TDS ಅಲ್ಲ. ಭಗವಂತ ಎಂಥವರನ್ನು ಉದ್ಧಾರ ಮಾಡ್ತೇನೆ ಅನ್ನೋದನ್ನು ಬ್ರಹ್ಮದೇವರು ಸ್ತೋತ್ರದಲ್ಲಿ ಹೇಳಿದರು. ನಾವು ಅಂಥವರಾಗೋದಕ್ಕೋಸ್ಕರ ಪ್ರಯತ್ನಿಸಬೇಕಲ್ವೇ? ಎಂಥವರ ಮೇಲೆ ಅನುಗ್ರಹ ಮಾಡೋದಿಲ್ಲ ಅನ್ನೋದನ್ನು ಕೂಡ ಪರಮಾತ್ಮ ಹೇಳಿದರು. ಯಾವರು ಶೈವಲಿ ಮಾಯೆಯಲ್ಲಿ ಬದ್ಧರಾಗಿ ಸಂಸಾರದಿಂದ ಇದರಲ್ಲಿ ಭೋಗಾಸಕ್ತರಾಗ್ತಾರೆ ಅಂತ ಅನ್ನೋದು ಹೇಳಿದ್ರು. ಅಂಥವ್ರು ನಾವು ಆಗಬಾರ್ದು ಅಂತಿಕೊಂಡಂತ ಅನ್ನೋದನ್ನು ಸಂಕಲ್ಪನೆ ನಾವು ಮಾಡಬೇಕು. ನಂತರ ಪರಮಾತ್ಮ ಬ್ರಹ್ಮದೇವರು ವರ ಕೊಡುವಾಗ ನಾನು ಎಂಥವರಿಂದ ಪ್ರಾಪ್ಯ, ನಾನು ಯಾರ ಮೇಲೆ ಅನುಗ್ರಹ ಮಾಡ್ತೇನೆ, ಯಾರಿಗೆ ಪರೋಕ್ಷ ಜ್ಞಾನ ಕೊಡ್ತೇನೆ, ಯಾರಲ್ಲಿ ನಿಂತುಕೊಂಡು ಕಾರ್ಯವನ್ನು ಮಾಡಿಸ್ತೇನೆ, ಎಲ್ಲವನ್ನು ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ನಾವು ಆ ಕೆಟಗರಿಯಲ್ಲಿ ಬರುವುದಕ್ಕೋಸ್ಕರ ಈಗಿನಿಂದಲೇ ಮನಸ್ಸಿನಲ್ಲಿ ಇಚ್ಛೆಯನ್ನು ಮಾಡಿ ಪ್ರಯತ್ನ ಮಾಡಲಿಕ್ಕೆ ಹೊರಡಬೇಕು. ಹಾಗಾದರೆ ಸೃಷ್ಟಿಯಲ್ಲಿ 3 ಗುಣಗಳು ಹೌದು. ಏನಾಗ್ತದೆ ಅಂತಂದರೆ ಯಾವಾಗ ಪ್ರಳಯ ಕಾಲ ಬರ್ತದೆ ಆಗ ರಜೋಗುಣ ಅಂತ ತಿಳ್ಕೊಂಡಂತೇನಿದೆಯಲ್ಲ ಅದು ತಾನು 12 ಭಾಗದಲ್ಲಿ ತನ್ನನ್ನು ವಿಭಾಗ ಮಾಡ್ತದೆ. ರಜೋಗುಣದಲ್ಲಿ ಎಷ್ಟು ಭಾಗಗಳಾಗ್ತವೆ? 12 ಭಾಗಗಳು. 12 ಭಾಗಗಳನ್ನು ಮಾಡಿ ಅದು ಏನು ಮಾಡ್ತದೆ? 10 ಭಾಗಗಳನ್ನು ಸತ್ವಗುಣ ಜೊತೆಗಿಡ್ತದೆ. ಸತ್ವಗುಣದ ಪೆಟ್ಟಿಗೆ ಎಲ್ಲ ಆ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಬಿಡ್ತದೆ ಪ್ರಳಯ ಕಾಲದಲ್ಲಿ.
ಪ್ರಳಯ ಕಾಲದ 100 ವರ್ಷಗಳವರೆಗೂ ಆ ರಜೋಗುಣ 10 ಸಂಖ್ಯೆಯ ರಜೋಗುಣ ಸತ್ವಗುಣದ ಪೆಟ್ಟಿಗೆಯಲ್ಲಿ ಜೊತೆಯಲ್ಲಿದ್ದು ಆ ಸತ್ವಗುಣದ ಎಷ್ಟೋ ಕ್ವಾಲಿಟಿಗಳನ್ನು ತನ್ನಲ್ಲಿ ಅಬ್ಸರ್ವ್ ಮಾಡಿಕೊಳ್ತದೆ. ಸೃಷ್ಟಿಯಲ್ಲಿರುವ ಸತ್ವಗುಣ ಅಂತಂದರೆ ಸತ್ವಗುಣದಿಂದ ಅಬ್ಸರ್ವ್ ಮಾಡಿಕೊಳ್ಳೋಕ್ಕಿರ್ತಕ್ಕಂಥ ಆ ಅದ್ಭುತವಾದಂಥ 10 ರಜೋಗುಣಗಳಂತೇನಿವೆ ಅವೇ ಸೃಷ್ಟಿಯಲ್ಲಿ ಸತ್ವಗುಣ ಅಂಥೇಳಿ ವ್ಯವಹರಿಸಲ್ಪಡ್ತದೆ. ಈ ರೀತಿಯಾಗಿ ಇರುವುದಕ್ಕೆ ಅಂದರೆ ರಜೋಗುಣ 10 ಭಾಗದಿಂದ ಸತ್ವಗುಣದ ಜೊತೆಗಿರುವಿಕೆ, ಒಂದು ರೂಪದಿಂದ ತನ್ನ ಸ್ವಾಭಾವಿಕ ರೂಪದಿಂದ ಇರುವಿಕೆ, ಒಂದನ್ನು ತಮಸ್ಸಿನಲ್ಲಿ ಇಡುವಿಕೆ, ಇದಕ್ಕೆ ಗುಣಸಾಮ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಗುಣಸಾಮ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಗುಣವೈಷಮ್ಯವನ್ನು ಉಂಟು ಮಾಡಿ ಪರಮಾತ್ಮ ಕಾಲದಲ್ಲಿ ಈ ಬ್ರಹ್ಮದೇವರ ಕಡೆಯಿಂದ ಈ ಸೃಷ್ಟಿಯನ್ನು ಮಾಡಿಸ್ತಾನೆ. ಗುಣವೈಷಮ್ಯ ಅಂತನ್ನೋದು ಕೂಡ ನಿಮಗೆ ನಾವು ಮೊದಲೇ ತಿಳಿಸಿದ್ದೇವೆ, ಅದು ಇನ್ನೊಂದು ಸಲ ನೆನಪು ಮಾಡಿಕೊಳ್ಳಿ. ಪರಮಭಗವಂತ ಈ 3 ಗುಣಗಳಿಂದ ಮಹತ್ತತ್ವವನ್ನು ಹುಟ್ಟಿಸ್ತಾನೆ, ಸೃಷ್ಟಿಗೆ ಬೇಕಲ್ಲ ಅಂತ ತಿಳ್ಕೊಂಡಂತೇಳಿ. ಈ ಮಹತ್ತತ್ವದಲ್ಲಿ ರಜೋಗುಣಕ್ಕಿಂತ 100 ಪಟ್ಟು ಹೆಚ್ಚು ಸತ್ವಗುಣ ಇರ್ತದೆ. ಅಂದರೆ ತಾನೇನು ರಜೋಗುಣ ಸತ್ವ ಜೊತೆಗೆ ಬೆಳೆದಿದ್ದೇವೆ ಆ ಸತ್ವಗುಣ, ಅದರಿಂದ ಒಂದು 100ನೇ ಅಂಶ ರಜೋಗುಣ ಇರ್ತದೆ, ಅದರ ಒಂದು 100ನೇ ಅಂಶ ತಮೋಗುಣ ಇರ್ತದೆ. ರಜೋಗುಣಕ್ಕಿಂತಲೂ 100 ಪಟ್ಟು ಹೆಚ್ಚು ಸತ್ವಗುಣ, ಸತ್ವಗುಣಕ್ಕಿಂತಲೂ ಒಂದು 100ನೇ ಅಂಶ ರಜೋಗುಣ, ಅದರ ಒಂದು 100ನೇ ಅಂಶ ತಮೋಗುಣ ಸೇರಿ ಇದು ಮಹತ್ತತ್ವವಾಗ್ತದೆ. ಇದು ಕೂಡ ಗುಣ ಸಂಬಂಧಿ ಆದ್ದರಿಂದ ಜಡನೆ. ಇದರ ನಂತರ ಅಹಂಕಾರ ತತ್ವದ ಸೃಷ್ಟಿ. ಯಾಕೆ? ಅದರಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ ವಿಭಾಗ ಮಾಡಿ ಅನೇಕ ಸೃಷ್ಟಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆ ಕಾಲದಲ್ಲಿ ಅಹಂಕಾರ ತತ್ವದಲ್ಲಿ ತಮೋಗುಣಕ್ಕಿಂತ 10 ಪಟ್ಟು ಹೆಚ್ಚು ಸತ್ವಗುಣ ಇರ್ತದೆ. ಆನಂತರ ಸತ್ವಗುಣ ಒಂದು 10ನೇ ಅಂಶದಲ್ಲಿರ್ತದೆ, ತಮೋಗುಣ ತಾನು ಒಂದು ಅಂಶದಿಂದ ಪೂರ್ತಿಯಾಗಿರ್ತದೆ. ಇದಕ್ಕೆ ಅಹಂಕಾರ ತತ್ವ ಅಂತ ಕರೀತಾರೆ. ಈ ಅಹಂಕಾರ ತತ್ವದಲ್ಲಿ ಈ ವಿಷಮ ರಾಶಿಯಿಂದ ಯುಕ್ತವಾದದ್ದರಿಂದಾಗಿ ಇದಕ್ಕೆ ಗುಣವೈಷಮ್ಯ ಸೃಷ್ಟಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಅಹಂಕಾರ ತತ್ವದ ಸೃಷ್ಟಿಯಲ್ಲಿ ದ್ರವ್ಯ, ಜ್ಞಾನ ಮತ್ತು ಕ್ರಿಯಾ ಅಂತನ್ನು 3 ಭಾಗಗಳಿವೆ. ಈ 3 ಭಾಗಗಳಿಗೆ ತಾಮಸ ಅಹಂಕಾರ, ತೈಜಸ ಅಹಂಕಾರ, ವೈಕಾರಿಕ ಅಹಂಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ವೈಕಾರಿಕ ಅಹಂಕಾರ ಇದು ಕ್ರಿಯಾಭಾಗ. ಈ ಕ್ರಿಯಾಭಾಗದಿಂದ ಅವರು ಈ ಮೊದಲು ನಾವು ಹೇಳಿದಂತೆ ದೇವತೆಗಳ ಶರೀರಗಳನ್ನು, ಮನಸ್ಸನ್ನು ಹುಟ್ಟುತ್ತಾರೆ, ಜಗತ್ತಿನಲ್ಲಿ ಹುಟ್ಟುತ್ತವೆ. ಇನ್ನು ದ್ರವ್ಯಾತ್ಮಕವಾಗಿರ್ತಕ್ಕಂಥ ಜ್ಞಾನಾತ್ಮಕವಾಗಿರ್ತಕ್ಕಂಥ ಏನು ತೈಜಸ ಭಾಗ ಅಂತ ಇದೆ ಅಹಂಕಾರ ತತ್ವದಲ್ಲಿ, ಆ ತೈಜಸ ಭಾಗದಿಂದ ನಮ್ಮ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ಆ ಕಾಲದಲ್ಲಿ ಹುಟ್ಟುತ್ತವೆ. ದ್ರವ್ಯ ಭಾಗ ಅಂತ ಅನಿಸ್ಕೊಂಡಿರ್ತಕ್ಕಂಥ ತಮೋಗುಣದಿಂದಾಗಿ ಆ ಕಾಲದಲ್ಲಿ ಪಂಚ ಮಹಾಭೂತಗಳು ಹುಟ್ಟುತ್ತವೆ. ಇಷ್ಟು ಸೃಷ್ಟಿಯಲ್ಲಿ ಬೇಕಾದದ್ದೇನು ಪಂಚಮಹಾಭೂತ. ಇನ್ನು ಅದು ತನ್ಮಾತ್ರ ಇದ್ದ ನಂತರ ನೋಡೋಣ, ಅದಕ್ಕೆ ಇಂದ್ರಿಯಗಳು ಇತ್ಯಾದಿಗಳು. ಆ ನಂತರ ಮಹತ್ತತ್ವ ಅಹಂಕಾರ ತತ್ವ ಮತ್ತು ಅವ್ಯಕ್ತ ತತ್ವ ಮಹಾಲಕ್ಷ್ಮೀ ದೇವಿ. ಆಗ ಆ ಪಂಚಮಹಾಭೂತಗಳಿಂದಾಗಿ ಏನು ತನ್ಮಾತ್ರಗಳು ಹುಟ್ಟುತ್ತವೆ ಅದಕ್ಕೆ ಪ್ರಾಕೃತ ಸೃಷ್ಟಿ ಅಂತ. ಬ್ರಹ್ಮದೇವರ ಮೊದಲನೇ ಸೃಷ್ಟಿ ಏನು? ಬ್ರಹ್ಮದೇವರ ಮೊದಲನೇ ಸೃಷ್ಟಿಯನ್ನು ನಾವು ಹೇಳ್ತಕ್ಕಂಥದ್ದು ಗುಣವೈಷಮ್ಯ ಸೃಷ್ಟಿ. ಬ್ರಹ್ಮದೇವರ ಎರಡನೇ ಸೃಷ್ಟಿ ಅಹಂಕಾರ ತತ್ವದ ಸೃಷ್ಟಿ. ಬ್ರಹ್ಮದೇವರು ಮಾಡ್ತಾ ಆಗಿರ್ತಕ್ಕಂಥದ್ದು ಮೂರನೇ ಸೃಷ್ಟಿ ಪ್ರಾಕೃತ ಸೃಷ್ಟಿ.
ಪ್ರಾಕೃತ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಪ್ರಕೃತಿ ಉದ್ಭವವಾದಂಥ ಪೃಥ್ವಿ ಅಪ್ ತೇಜ್ ವಾಯು ಆಕಾಶಗಳಲ್ಲಿ ಕ್ರಮವಾಗಿ ಆಕಾಶದಿಂದ ಶಬ್ದ, ವಾಯುವಿನ ಜೊತೆಗೆ ಸ್ಪರ್ಶ, ತೇಜದ ಜೊತೆಗೆ ರೂಪ, ಅಪ್ ಜೊತೆಗೆ ರಸ, ಪೃಥ್ವಿ ಜೊತೆಗೆ ಗಂಧ, ಈ 5 ತನ್ಮಾತ್ರಗಳು ಹುಟ್ಟುವುದಕ್ಕೆ ಇದಕ್ಕೆ ಪ್ರಾಕೃತ ಸೃಷ್ಟಿ ಅಂತ ತಿಳ್ಕೊಂಡಂತಂತಾರೆ. ಇನ್ನು ಬ್ರಹ್ಮದೇವರ 5ನೇ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಇಂದ್ರಿಯಗಳ ಸೃಷ್ಟಿ. ಇಂದ್ರಿಯಗಳ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ಹುಟ್ಟುವಿಕೆ, ಇದು ಇಂದ್ರಿಯಗಳ ಸೃಷ್ಟಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಬ್ರಹ್ಮದೇವರ ಸೃಷ್ಟಿಯ 5ನೇ ಫೇಸ್ ವೈಕಾರಿಕ ಸೃಷ್ಟಿ ಅಂತ ತಿಳ್ಕೊಂಡಂತ ಹೇಳಿ. ವೈಕಾರಿಕ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಪಂಚಮಹಾಭೂತ ತನ್ಮಾತ್ರಕ್ಕೆ ಸಂಬಂಧಿಸಿದ ಆಯಾ ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕಂಥ ತತ್ವಾಭಿಮಾನ ದೇವತೆಗಳು ಇವರೆಲ್ಲರೂ ವೈಕಾರಿಕ ಸೃಷ್ಟಿ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತಾರೆ. ಶ್ರೋತ್ರಕ್ಕೆ ದಿಗ್ದೇವತೆಗಳು ಶ್ರೋತ್ರದಿಂದ ಹುಟ್ಟಿದರು. ಆನಂತರ ಜಿಹ್ವೇಂದ್ರಿಯದಿಂದ ವರುಣ ಹುಟ್ಟಿದ. ನೇತ್ರದಿಂದ ಸೂರ್ಯ ಹುಟ್ಟಿದ ಬ್ರಹ್ಮದೇವರ ನೇತ್ರದಿಂದ. ಇಲ್ಲಿ ಕಿವಿಗಳಿಗೆ ದಿಗ್ದೇವತೆಗಳು, ಜಿಹ್ವಾಕ್ಕೆ ವರುಣ, ಕಣ್ಣುಗಳಿಗೆ ಸೂರ್ಯ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು, ಆನಂತರ ವಾಕ್ಗೆ ಅಗ್ನಿ, ಆನಂತರ ಪಾದಕ್ಕೆ ದಕ್ಷ ಪ್ರಜಾಪತಿ, ಪಾಣಿಗೆ ಉಪೇಂದ್ರಾವಿಷ್ಟನಾದಂಥ ಜಯಂತ, ಪಾಯುವಿಗೆ ಮಿತ್ರ, ಉಪಸ್ಥಕ್ಕೆ ಸ್ವಯಂಭೌಮನು. ಈಗಾಗಲೇ ಬಂದಿದೆ, ಹರಿಕಥಾಂಸಾರ ಓದೋರಿಗೆ ನೀವೆಲ್ಲವೂ ಇದು ಪ್ರಾಕ್ಟೀಸ್ ನಿಮಗಿದ್ದೇ ಇರ್ತದೆ. ಇದು ಬ್ರಹ್ಮದೇವರ 5ನೇ ಸೃಷ್ಟಿ ಅಂತಂದರೆ ಆಯಾ ತತ್ವಗಳ ಅಭಿಮಾನಿಗಳಾದವರ ಸೃಷ್ಟಿ. ಲೋಕರ ಸಂಪತ್ತು ನಿಮಗೆ ಅನ್ನಿಸ್ಬೋದು ಇವೆಲ್ಲ ಆಗಿದೆ ಅಲ್ಲ ಅಂತಂದ್ರೆ, ಹೌದು, ವೈರಾಜ ಸೃಷ್ಟಿಯಲ್ಲಿ ಇವೆಲ್ಲ ಬಂದಿವೆ. ಪರಮಾತ್ಮ ವೈರಾಜ ಸೃಷ್ಟಿಯೆಲ್ಲ ಮಾಡಿರ್ತಕ್ಕಂಥದ್ದನ್ನೇ ಬ್ರಹ್ಮದೇವರು ಈಗ ಸ್ಥೂಲ ರೂಪದಿಂದ ನಮಗೇನಿದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಇದು ಬ್ರಹ್ಮದೇವರು ಮಾಡುವ ಸೃಷ್ಟಿ. ವೈರಾಜ ಸೃಷ್ಟಿ ಇದಕ್ಕಿಂತಲೂ ಸೂಕ್ಷ್ಮವಾದದ್ದು, ದೇವತಾದಿಗಳಿಗೆ ಮಾತ್ರ ಗಮ್ಯವಾಗಿರ್ತಕ್ಕಂಥವುಗಳು. ಅದನ್ನು ಇದಕ್ಕಿಂತ ಮೊದಲು ನಾನು ಹೇಳಿದ್ದೇನೆ. ಇದರ ನಂತರ 6ನೇ ಸೃಷ್ಟಿ ಬ್ರಹ್ಮದೇವರದು. ನೆನಪಿಟ್ಟುಕೊಳ್ತಾ ಬನ್ನಿ. ಮೊದಲನೇದ್ದು ಗುಣವೈಷಮ್ಯ ಸೃಷ್ಟಿ, ಆನಂತರ 2ನೇದ್ದು ಅಹಂಕಾರ ತತ್ವ ಸೃಷ್ಟಿ. ಗುಣವೈಷಮ್ಯದಲ್ಲಿ ಮೊದಲು ಮಹತ್ತತ್ವ ಬಂದುಬಿಡ್ತದೆ ಅಲ್ಲಿ. 3ನೇದ್ದು ಪ್ರಾಕೃತ ಸೃಷ್ಟಿ, ಅಂದರೆ ಮಹಾಭೂತಗಳಿಂದ ಪಂಚ ತನ್ಮಾತ್ರಗಳ ಸೃಷ್ಟಿ. 4ನೇದ್ದು ಇಂದ್ರಿಯಗಳ ಸೃಷ್ಟಿ, ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ. 5ನೇದ್ದು ವೈಕಾರಿಕ ಸೃಷ್ಟಿ ಅಂತಂದರೆ ಆಯಾ ಇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಗೆ ಅವರ ತತ್ವಾಭಿಮಾನಿಗಳ ಸೃಷ್ಟಿ. ಆ ತತ್ವಾಭಿಮಾನಿಗಳ ವಿಚಾರವನ್ನು ಆಗಲೇ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ. ಇನ್ನು ಬ್ರಹ್ಮದೇವರ 6ನೇ ಸೃಷ್ಟಿ ಅವಿದ್ಯಾ ಸೃಷ್ಟಿ. ಇದು ಕೂಡ ವೈರಾಜ ಸೃಷ್ಟಿಯಲ್ಲಿ ಬಂದಿದೆ. ಇದು ಲೋಕಕ್ಕೆ ಅಪಕಾರಕವಾದಂಥ ಸೃಷ್ಟಿ. ಲೋಕಕ್ಕೆ ಅಪಕಾರವಾದಂಥ ಸೃಷ್ಟಿ ಅಂತಂದರೆ ತಮ ಅಂದರೆ ಅಜ್ಞಾನ, ಮೋಹ ಅಂತಂದರೆ ವಿಪರೀತ ಜ್ಞಾನ, ಮಹಾಮೋಹ ಅಂತಿಕೊಂಡಂತಂದರೆ ಆಗ್ರಹ, ತಾಮಿಸ್ರ ಅಂತಿಕೊಂಡಂತಂದರೆ ಕ್ರೋಧ, ತಾಮಿಸ್ರ ಅಂತಿಕೊಂಡಂತಂದರೆ ಮರಣಾಸನ್ನನಾದ ದುಃಖ. ಬ್ರಹ್ಮದೇವರ 7ನೇ ಸೃಷ್ಟಿ. ಬ್ರಹ್ಮದೇವರ 6ನೇ ಸೃಷ್ಟಿ. ಬ್ರಹ್ಮದೇವರು ಮಾಡುವ 7ನೇ ಸೃಷ್ಟಿ ಲೋಕಕ್ಕೆ ಉಪಕಾರಕವಾಗಿರ್ತಕ್ಕಂಥ ಸ್ಥಾವರಗಳ ಸೃಷ್ಟಿ. ಅದರಲ್ಲಿ ಮೊದಲನೇದ್ದು ಲೋಕಕ್ಕೆ ಉಪಕಾರವಾಗಿರ್ತಕ್ಕಂಥ ಹಣ್ಣಿನ ಮರಗಳು, ಹಲಸಿನ ಗಿಡ, ಮಾವಿನ ಗಿಡ, ದ್ರಾಕ್ಷೆಯ ಗಿಡ, ಇದು ಸ್ಥಾವರ ಸೃಷ್ಟಿ. ಈ ಸ್ಥಾವರ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಈ ವಿಭಾಗ. ಆನಂತರ ಇದು ಕೂಡ 6 ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇದೆ, 8 ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿದೆ.
ಇಲ್ಲ ಆ ರೀತಿ ಅಂತ ಅನ್ಬೋದು. ಇರಲಿ. ಎರಡನೇದ್ದು ನಮ್ಮ ಶರೀರ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇತ್ಯಾದಿಗಳನ್ನು ಕೊಡ್ತಕ್ಕಂಥ ಅಕ್ಕಿ, ಬೇಳೆ, ಶೇಂಗಾ ಇತ್ಯಾದಿಗಳು. ಇದನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಮೂರನೇ ಸ್ಥಾವರ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಹೂಗಳು ಮತ್ತು ಬಳ್ಳಿಗಳು. ಹೂಗಳನ್ನು ಹುಟ್ಟಿಸುವ ಬಳ್ಳಿಗಳು, ಅಲ್ಲಿ ಹುಟ್ಟತಕ್ಕಂಥ ಹೂಗಳು. ನಾಲ್ಕನೇ ಸ್ಥಾವರ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ಹುಲ್ಲು, ಆನಂತರ ದರ್ಭೆ, ಆನಂತರ ಬೆತ್ತ ಇತ್ಯಾದಿಗಳಲ್ಲೂ ಆ ರೀತಿಯಾಗಿ ಹುಟ್ಟುತ್ತೆ. ಇದರ ನಂತರ ಹುಟ್ಟತಕ್ಕಂಥದ್ದು ಐದನೇದ್ದು ತೊಗಟೆಯಿಂದ ಪ್ರಸಿದ್ಧವಾದಂಥ ಮರಗಳು, ಬಿದಿರಿನ ಮರ. ಇವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಜಾಗೃತವಾಗಿರ್ತವೆ. ಆರನೆಯದ್ದು ನೆರಳು ಇತ್ಯಾದಿಗಳನ್ನು ಕೊಟ್ಟು ನಮ್ಮನ್ನು ಸಂರಕ್ಷಣೆ ಮಾಡತಕ್ಕಂಥ ದೊಡ್ಡ ಗಿಡಗಳು, ಬೇವಿನ ಗಿಡ, ಆನಂತರ ಆಲದ ಮರ, ಅಶ್ವತ್ಥ ಮರ ಇತ್ಯಾದಿಗಳು, ಅಶೋಕ ಮರ ಇತ್ಯಾದಿಗಳು. ಈ ಸ್ಥಾವರಗಳು ಅಂದರೆ ಈ ಗಿಡಗಳು ಯಾವಾಗಲೂ ಬೆಳೀತಾನೆ ಇರ್ತದೆ. ಗಿಡ ಒಳಗೆ ಬೆಳವಣಿಗೆ ನಡೆದಿರ್ತದೆ. ಆದರೆ ಈ ಗಿಡಗಳಲ್ಲಿ ಜೀವ ಇದೆ, ಜೀವ ಇದೆ, ಚೈತನ್ಯ ಇರೋದರಿಂದಾಗಿ ಇದಕ್ಕೆ ಸುಖ ದುಃಖಗಳಿವೆ, ಸಂವೇದನೆಗಳಿವೆ. ಯಾರಾದರೂ ಕೊಡ್ಲಿಂದ ಹೊಡೆದ್ರೆ ಬಹಳ ದುಃಖ ಆಗ್ತದೆ. ಯಾರಾದರೂ ಅದಕ್ಕೆ ನೀರು ಹಾಕಿದರೆ ಭಾಳ ಸಂತೋಷವಾಗ್ತದೆ. ಯಾರಾದರೂ ಗಿಡದ ಕೆಳಗೆ ಕೂತ್ಕೊಂಡು ವೇದ ಮಂತ್ರ ಹೇಳಿದ್ರೆ ಇನ್ನೂ ಭಾಳ ಸಂತೋಷವಾಗ್ತದೆ. ಆ ನಂತರ ಮರದಲ್ಲಿ ಮೂರನೇ ಒಂದು ಗುಣ ಏನು ಅಂತ ತಿಳ್ಕೊಂಡಂತಂದರೆ, ಯಾವಾಗ ಅದನ್ನು ಕಟ್ ಮಾಡಿ ಹೊರಗೆ ತೆಗಿತೇವೆ, ತನ್ನ ಮೂಲ ಸಂಬಂಧ ಕಳೆದುಕೊಳ್ತದೆ, ಒಣಗಿ ಹೋಗ್ತದೆ. ಗಿಡದಲ್ಲಿರುವವರಿಗೂ ಕೂಡ ಹಸಿರಾಗೇ ಹಸಿಯಾಗೇ ಇರ್ತದೆ. ಆದ್ದರಿಂದಾಗಿ ಈ ತಾನು ಕತ್ತರಿಸಿ ತನ್ನ ಶರೀರದಿಂದ ಹೊರಗೆ ಬಂದಾಗ ಒಣಗಿ ಹೋಗ್ತದೆ. ಇದರಲ್ಲಿ ಇವುಗಳ ಸೃಷ್ಟಿಗೆ ಗಿಡಗಳು, ಬಳ್ಳಿಗಳು, ಧಾನ್ಯಗಳು, ಹೂಗಳು, ಫಲಗಳು, ದರ್ಬೆ, ಹುಲ್ಲಿನ ಪೊದೆ ಇತ್ಯಾದಿಗಳು, ಆನಂತರ ನೆರಳು ಕೊಡ್ತಕ್ಕಂಥ ಪದಾರ್ಥಗಳು, ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿಗೆ ಸ್ಥಾವರ ಅಂತ ಕರೀತಾರೆ. ಇವುಗಳಿಗೆಲ್ಲ ಸ್ಥಾವರ ಅಂತೂ ಕರೀತಾರೆ ಗಿಡಕ್ಕೆ. ಎಂಟನೇ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ತಿರ್ಯಕ್ ಸೃಷ್ಟಿ. ತಿರ್ಯಕ್ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ 28 ಥರದ ಸೃಷ್ಟಿಯಾಗಿದೆ ಈ ತಿರ್ಯಕ್ ಸೃಷ್ಟಿ. ನೋಡಿ, ಲಿಸ್ಟ್ ಮಾಡ್ತಾ ಹೋಗಿ ಯಾವ ಆಧುನಿಕ ವಿಜ್ಞಾನದ ಪುಸ್ತಕದಲ್ಲಿ ಇದರಿಂದ ಇದು ಹುಟ್ಟಿತು, ಇದರಿಂದ ಹುಟ್ಟಿತು ಅಂತ ತಿಳ್ಕೊಂಡಂತ ವಿವರಣೆ ನಿಮಗೆ ಸಿಗ್ತದೇನು ಹೇಳಿ. ಬ್ರಹ್ಮದೇವರು ತಿರ್ಯಕ್ ಸೃಷ್ಟಿ ಅಂತ ತಿಳ್ಕೊಂಡಂತಂದರೆ ವಿವೇಕ ಶೂನ್ಯವಾಗಿರ್ತಕ್ಕಂಥ ವಿವೇಕ ಶಕ್ತಿ ಇರೋದಿಲ್ಲ. ಆದರೆ ಆಹಾರ ಇರ್ತದೆ, ಭಯ ಇರ್ತದೆ, ಆನಂತರ ದೇಹ ಸಂಪರ್ಕ, ಸಂತಾನೋತ್ಪಾದನೆ ಇರ್ತದೆ, ಎಲ್ಲವೂ ಇರ್ತದೆ. ಆದರೆ ತಲೆ ಮಾತ್ರ ಭಾಳ ಓಡೋದಿಲ್ಲ. ಅದಕ್ಕೋಸ್ಕರ ನಾವು ಏನೇನು ಎಮ್ಮೆ ತಲೆ ಅದೇನು भैंस का सिर है, कुछ भी समझ नहीं आ रहा है. काला अक्षर भैंस बराबर, ऐसा मुहावरा है. और उसके बाद ವಿವೇಕವಿಲ್ಲದ ಪ್ರಾಣಿಗಳು, ನಿದ್ರಾ, ಭಯ, ಮೈಥುನ, ಸಂತಾನೋತ್ಪಾದನೆ ಎಲ್ಲ ಇವಕ್ಕಿವೆ. ಇವುಗಳಿಗೆ ಸುಖ ದುಃಖ ಅನುಭವ ಆಗ್ತದೆ. ನೀವು ಬಹಳೊತ್ತನು ಹುಲ್ಲು ಹಾಕದೇ ಇದ್ದರೆ ದುಃಖ ಆಗ್ತದೆ ಆಕಳುಗಳಿಗೆ. ಸರಿಯಾದ ವೇಳೆಗೆ ಆಹಾರ ನೀರು ಕೊಡ್ತಾ ಇದ್ದರೆ
ಸಂತೋಷವಾಗ್ತದೆ. ಈ ರೀತಿಯಾಗಿ ಇವಕ್ಕೆ ಸುಖ ದುಃಖದ ಅನುಭವ ಇದೆ. ಇನ್ನು ಇನ್ನೊಂದು ಪ್ರಾಣಿಗಳ ಗುಂಪು, ಯಾವುಗಳ ಕಾಲಿನಲ್ಲಿ ಎರಡು ಹೀಗೆ ಉಗುರು ಹೀಗೆ ವಿಭಾಗವಾಗಿರ್ತದೆ. ಉಗುರು ವಿಭಾಗವಾಗಿರ್ತಕ್ಕಂಥ ಕಾಲುಳ್ಳ ಪ್ರಾಣಿಗಳಲ್ಲಿ ಆಕಳು ಬರ್ತದೆ, ಕುರಿ ಬರ್ತದೆ, ಎಮ್ಮೆ ಬರ್ತದೆ, ಕೃಷ್ಣಮೃಗ ಬರ್ತದೆ, ಹಂದಿ ಬರ್ತದೆ, ಎತ್ತುಗಳು ಬರ್ತವೆ ಮತ್ತು ರುರು ಅಂತಕ್ಕಂಥ ಪಕ್ಷಿಗಳು ಬರುತ್ತವೆ. ಆ ನಂತರ ಒಂಟೆ. ಇಷ್ಟು ಇವು ದ್ವಿಶಫ ಇರತಕ್ಕಂಥ ಅದರ ಉಗುರುಗಳು ಹಿಂಗೆ ಸೀಳಿವೆ. ಇನ್ನು ಉಗುರುಗಳು ಸೀಳದ ಸೃಷ್ಟಿಗಳು ಈ ರೀತಿಯಾಗಿವೆ. कत्ते, गधे को पैर में दो भाग नहीं, एक ही भाग है, एक ही इस तरह पूरा खुर रहता है. कत्ते, कुದುರೆ, ಆನಂತರ ಹೆಸರು ಕತ್ತೆ, ಜೇಬ್ರಾ, ಗೌರಮೃಗ, ಶರಭ, ಚಮರಿ ಮೃಗ ಇತ್ಯಾದಿಗಳು. ಇವುಗಳಿಗೆ ಒಂದೇ ಉಗುರಿರ್ತದೆ, ಉಗುರಿನಲ್ಲಿ ವಿಭಾಗ ಇರೋದಿಲ್ಲ. ಇದರ ನಂತರ 5 ಉಗುರುಗಳಿಂದ ಯುಕ್ತವಾದ 5 ಉಗುರ ಕಾಲಿನಿಂದ ಯುಕ್ತವಾದಂಥ ಪ್ರಾಣಿಗಳು, ಅವುಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಅವುಗಳು ಯಾವುದು ಅಂತ ತಿಳ್ಕೊಂಡು ಅಂತಂದರೆ ನಾಯಿ, ನರಿ, ತೋಳ, ಹುಲಿ, ಆನಂತರ ಬೆಕ್ಕು, ಮೊಲ, ಆನಂತರ ಖಡ್ಗಮೃಗ, ಸಿಂಹ, ಆನೆ, ವಾನರ, ಕೂರ್ಮ, ಮಗ, ಆನಂತರ ಕಂಕ, ಹದ್ದು, ಗರುಡ ಪಕ್ಷಿ, ಬಕ, ಆನಂತರ ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಆನಂತರ ಗೂಬೆ. ಇವೆಲ್ಲ ಪ್ರಾಣಿ ಮತ್ತು ಪಕ್ಷಿಗಳು 5 ಉಗುರುಗಳು ಇರತಕ್ಕಂಥವುಗಳು. ಇದರ ನಂತರ ಬ್ರಹ್ಮದೇವರ 9ನೇ ಸೃಷ್ಟಿ ಅರ್ವಾಕ್ ಸ್ರೋತಸ್ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಅರ್ವಾಕ್ ಸ್ರೋತಸ್ ಅಂತ ತಿಳ್ಕೊಂಡಂತಂದರೆ ರಜೋಗುಣದಿಂದ ಅಧಿಕರಾದ, ಯಾವಾಗಲೂ ಕಾರ್ಬಾರಿನಲ್ಲಿ ಕೆಲಸದಲ್ಲೇ ರತರಾಗಿ ಒಮ್ಮೆ ಒಳ್ಳೆಯ ಕೆಲಸ ಒಮ್ಮೆ ಕೆಟ್ಟ ಕೆಲಸ ಮಾಡ್ತಕ್ಕಂಥ ಮನುಷ್ಯರಾದ ನಾವು. ಆನಂತರ ಬರೇ ತಮೋಗುಣ, ಅಜ್ಞಾನ, ವಿಪರೀತ ಜ್ಞಾನ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ಅಸುರರು ಒಂದು ವಿಭಾಗ. ಈ ರೀತಿಯಾಗಿ 9 ವಿಧವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡ್ತಾರೆ. ಈ 9ನೇ ಸೃಷ್ಟಿಯಲ್ಲಿಯೇ ವೈಕಾರಿಕ ಅಹಂಕಾರದಿಂದ ದೇವತೆಗಳ ಸೃಷ್ಟಿ, ಆನಂತರ ಕೌಮಾರ ಸರ್ಗದಲ್ಲಿ ಹೇಳಿದಂತೆ ತಾತ್ಪರ್ಯ ಏನು ಅಂತಂದರೆ ಇವರೆಲ್ಲರೂ ಮೊದಲು ಹುಟ್ಟಿದ್ದಾರೆ, ನಂತರ ಇವರು ಸ್ಥೂಲವಾಗಿ ಇನ್ನೊಂದು ಬ್ರಹ್ಮದೇವರಿಂದ ಹುಟ್ಟುತ್ತಾ ಇದ್ದಾರೆ. ದೇವತೆಗಳಲ್ಲಿ 8 ಥರದ ಜನರು. ಮುಖ್ಯ ದೇವತೆಗಳು ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಇತ್ಯಾದಿಗಳು. ಇನ್ನು ದೇವತೆಗಳಲ್ಲಿ 2ನೇ ಭಾಗ ಪಿತೃದೇವತೆಗಳು, ಅವರು 100 ಜನ. 3ನೇ ದೇವಸೃಷ್ಟಿ ಅಂತಂದರೆ ಅಸುರರು. ಅಸುರರು ಅಂತಾರೆ ಮತ್ತು ದೇವಸೃಷ್ಟಿ ಅಂತಂತೀರಿ. ಹೌದು, ದೇವತೆಗಳಷ್ಟೇ ಪರಾಕ್ರಮ ಇರತಕ್ಕಂಥವರು ಇವರು 30 ತರಹದ ವಿಭಾಗದಲ್ಲಿದ್ದಾರೆ. ಇವರ ಸಂಖ್ಯೆ 30. ಗಂಧರ್ವ ಅಪ್ಸರೆಯರು 100 ಜನ, ಸಿದ್ಧರು 100 ಜನ, ಯಕ್ಷ ರಾಕ್ಷಸರು 70 ಸಂಖ್ಯೆಯಲ್ಲಿದ್ದಾರೆ, ಚಾರಣರು 30 ಸಂಖ್ಯೆಯಲ್ಲಿದ್ದಾರೆ, ಭೂತಪ್ರೇತಗಳು 70 ಸಂಖ್ಯೆಯಲ್ಲಿದ್ದಾರೆ, 70 ಥರದ ಭೂತಪ್ರೇತಗಳು. ವಿದ್ಯಾಧರರು ಮಂತ್ರಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥವರು, ಅವರು 70 ಕ್ರಮದಲ್ಲಿದ್ದಾರೆ. ಆನಂತರ ಗಂಧರ್ವ ಕಿನ್ನರರು, ಇವರು 70 ಕ್ರಮದಲ್ಲಿದ್ದಾರೆ. ಇವರಲ್ಲಿ ಹೆಚ್ಚಿನ ಜನ ದೇವಲೋಕಕ್ಕೆ ಸಂಬಂಧಿಸಿರ್ತಕ್ಕಂಥವರು, ಕೆಲವು ಹೆಚ್ಚಿನ ಜನ ಪಾತಾಳಕ್ಕೆ ಸಂಬಂಧಿಸಿರ್ತಕ್ಕಂಥವರು. ಆದರೆ ಇವರೆಲ್ಲರೂ ದೇವತೆಗಳು ಅಂತ ಕರೆದಿದ್ದಾರೆ. ಸಂಶಯ ಬರ್ತದೆ, ಅಸುರರು, ರಾಕ್ಷಸರು, ಭೂತಪ್ರೇತಗಳು 3 ಇದರಲ್ಲಿದ್ದಾರಲ್ಲ, ಇವರು ಲೋಕಕ್ಕೆ ಕಂಟಕರು.
ಇವರನ್ನು ದೇವರು ಅಂತ ಯಾಕೆ ಕರೆದ್ರಿ? ದೇವಗಣದಲ್ಲಿ ಯಾಕೆ ಸೇರಿಸಿದರು ಭಾಗವತ್ಕಾರರು ಅಂದರೆ ದಾನಾತ್ ದೇವ, ಇನ್ನೊಬ್ಬರಿಗೆ ಏನಾದ್ರು ಕೊಟ್ಟರೆ ಅವರು ದೇವತೆಗಳು ಅಂತ ಅನಿಸ್ಕೊಳ್ತಾರೆ. ಹೀಗೆ ಈ ಅಸುರರು, ರಾಕ್ಷಸರು, ಪಿಶಾಚಿಗಳು ತಮ್ಮಲ್ಲಿ ಬೇಕಾದಷ್ಟು ಕೊಡು ತೆಗೆದುಕೊಳ್ಳುವ ವ್ಯವಹಾರ ಇದೆ. ಆದ್ದರಿಂದಾಗಿ ಸಾಮರ್ಥ್ಯವನ್ನು ಕೊಡ್ತಾರೆ. ಆದ್ದರಿಂದಾಗಿ ಇವರು ದೇವತೆಗಳು. ಅಷ್ಟೇ ಅಲ್ಲ, ಇವರು ಯಾವಾಗಲೂ ನಮ್ಮ ಶರೀರದಲ್ಲಿರ್ತಾರೆ. ನಮ್ಮ ಶರೀರದಲ್ಲಿ ಏಕಾಗ್ರತೆ ಭಂಗ ಆಯಿತು, ಆಗ ಅಸುರರು ಆ ಪುಣ್ಯವನ್ನು ತೆಗೆದುಕೊಂಡು ಬಿಡ್ತಾರೆ. ಇಲ್ಲ, ಗಂಧರ್ವರ ನಮ್ಮ ಶರೀರದಲ್ಲಿರ್ತಕ್ಕಂಥ ಭೂತಪ್ರೇತಗಳು, ಯಕ್ಷರು ಅವನ್ನೆಲ್ಲ ತೆಗೆದುಕೊಳ್ತಾ ಇರ್ತಾರೆ. ಅಂದರೆ ತಾತ್ಪರ್ಯ 8 ತರಹದ ದೇವತೆಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಈ ಎಲ್ಲ ಸೃಷ್ಟಿ ರಜೋಗುಣ ಪ್ರಧಾನವಾಗಿದೆ. ಪ್ರವಾಹತಃ ನಿತ್ಯ. ಪ್ರವಾಹತಃ ನಿತ್ಯ ಅಂತಂದರೆ ಈ ಸೃಷ್ಟಿ ಪ್ರಳಯವಾಗಿ ಹೋಗ್ತದೆ ಮತ್ತು ಪುನಃ ಸೃಷ್ಟಿಯಾಗ್ತದೆ. ಆನಂತರ ಅದು ಹೇಗೆ ಬ್ರಹ್ಮದೇವರ ದಿನಕಲ್ಪದಲ್ಲಿ ಎಲ್ಲ ಸಂಪೂರ್ಣ ಹೊರಟೋಗ್ತದೆ, ಹೊಸ ಸೃಷ್ಟಿಯಾಗ್ತದೆ. ಮನ್ವಂತರ ಪ್ರಳಯದಲ್ಲಿ ಬ್ರಹ್ಮದೇವರ ಒಂದು ಹಗಲು ಅಂದರೆ 14 ಮನ್ವಂತರದ ಕೊನೆಗೆ ಮತ್ತೆ ಪುನಃ ಎಲ್ಲ ಕಡೆಗೆ ಪ್ರಳಯವಾಗ್ತದೆ, ಹಿಮಾಲಯದವರೆಗೂ ಮತ್ತೆ ಸೃಷ್ಟಿಯಾಗ್ತಾ ಇರ್ತದೆ. ಇನ್ನು ಒಂದು ಮನ್ವಂತರದಲ್ಲಿ ಅನೇಕ ಇಂದ್ರರು ಆಗಿ ಹೋಗ್ತಾರೆ, ಅನೇಕ ತತ್ವಾಭಿಮಾನಿ ದೇವತೆಗಳಾಗಿ ಹೋಗ್ತಾರೆ. ಹಾಗಾದ್ರೆ ಹೋದ್ಮೇಲೆ ಮತ್ತೆ ಬೇರೆ ಇವೆಲ್ಲ ದೇವತೆಗಳ ಹೆಸರಂತೇನಿವೆ, ಇದು ಒಂಥರ ಡಿಪಾರ್ಟ್ಮೆಂಟು. ಅಗ್ನಿಯ ಡಿಪಾರ್ಟ್ಮೆಂಟು, ವರುಣ್ ಡಿಪಾರ್ಟ್ಮೆಂಟು. ಅಲ್ಲಿದ್ದ ಜೀವ ಹೋಗ್ತಾನೆ, ಹೊಸ ಜೀವ ಬರ್ತಾನೆ. ಇದು ಒಬ್ಬ ವ್ಯಕ್ತಿ ಹೆಸರಲ್ಲ, ಆ ಶರೀರದಲ್ಲಿ ಬಂದು ಸೇರಿಕೊಳ್ತಕ್ಕಂಥ ಅನೇಕ ವ್ಯಕ್ತಿಗಳ ಸೇರಿದೊಂದು ಹೆಸರು ಅಂತ ತಿಳ್ಕೊಂಡಂತೇಳಿ ತಿಳ್ಕೊಳ್ಬೇಕು. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ 3 ಸೃಷ್ಟಿಗಳು ಚೇತನ ಸೃಷ್ಟಿಗಳು. ಅದರಲ್ಲಿ ಊರ್ಧ್ವಸ್ರೋತ ಅಂತ ಅಂತಿಕೊಂಡಂತಂದರೆ ಒಂದು ಅರ್ಥದಲ್ಲಿ ಮರಗಳು. ಯಾಕೆ ಊರ್ಧ್ವಸ್ರೋತಸ್ ಅಂತಿಕೊಂಡಂತಂದರೆ ಅವರು ಕಾಲಿನಿಂದ ನೀರು ಕುಡಿದು ಎಲ್ಲ ಮೇಲೆ ಕಳಿಸ್ತಾರೆ, ತೆಗೆದುಕೊಂಡದ್ದನ್ನು ಮೇಲೆ ಕಳಿಸ್ತಾರೆ, ಊರ್ಧ್ವಸ್ರೋತಸ್. ಇನ್ನು ಅಧಸ್ರೋತಸ್ ಅಂತಿಕೊಂಡಂತಂದರೆ ಉಂಡದ್ದು ಕೆಳಗೆ ಹೋಗ್ತಕ್ಕಂಥ ನಾವು ಮನುಷ್ಯರು ಮಂಗಗಳೇನಿದ್ದೇವೆ ನಾವು ಅದು. ತಿರ್ಯಕ್ ಸ್ರೋತಸ್ ಅಂತಂದರೆ ಉಂಡದ್ದು ಸೀದಾ ಹೋಗಿ ಕೆಳಗೆ ಬೀಳ್ತದೆ. ಅಂದರೆ ಆಕಳು, ಸಮೂರ ತಿಂದದ್ದು ಶರೀರದಲ್ಲಿ ಸೀದಾನು ಹೋಗ್ತಿರ್ತದೆ, ಕೆಳಗೆ ಹೋಗೋದಲ್ಲಿ ಮೇಲೆ ಹೋಗೋದಿಲ್ಲ. ಇದು ಸ್ಥೂಲ ದೃಷ್ಟಿಯಿಂದ ಸೃಷ್ಟಿ ಅಂತ ಅನಿಸ್ಕೊಂಡ್ರೆ, ಆಧ್ಯಾತ್ಮ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಊರ್ಧ್ವಸ್ರೋತರು ದೇವತೆಗಳು ಯಾವಾಗಲೂ ಉನ್ನತಿಯನ್ನು ಅಂತಾರೆ ಇರ್ತಾರೆ. ಅಧಸ್ರೋತಸ್ರು ಅಂತ ತಿಳ್ಕೊಂಡಂತಂದರೆ ಸಾಮಾನ್ಯ ಮಾನವರು, ಅಸುರರು ಇತ್ಯಾದಿಗಳು. ಪತನವೇ ಜಾಸ್ತಿ, ಉನ್ನತಿ ಕಡಿಮೆ. ತಿರ್ಯಕ್ ಸ್ರೋತಸ್ರು ಅಂತ ತಿಳ್ಕೊಂಡಂಥ ನಿತ್ಯ ಸಂಸಾರಿಗಳು, ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯ ಸಂಸಾರಿಗಳು ಅನ್ನುವ ರೀತಿಯಿಂದಲೂ ವಿಭಾಗ ಮಾಡಲಿಕ್ಕೆ ಬರ್ತದೆ. ಇಷ್ಟೆಲ್ಲ ಸೃಷ್ಟಿಯನ್ನು ಪರಮಾತ್ಮ ಬ್ರಹ್ಮದೇವರಲ್ಲಿ ತಾನು ಹೊಕ್ಕು ಬ್ರಹ್ಮದೇವರ ಕಡೆಯಿಂದ ಈ ಸೃಷ್ಟಿ ಮಾಡಿದ್ದರಿಂದಾಗಿ ಇದಕ್ಕೆ ಬ್ರಹ್ಮಾಂಡಾಂತರ್ಗತ ಸೃಷ್ಟಿ ಅಂತೂ ಕೂಡ ಹೆಸರು. ಅಥವಾ ಇದಕ್ಕೆ ಪರಮಾತ್ಮನ ಅಧೀನವಾಗ್ತಕ್ಕಂಥ ಸೃಷ್ಟಿ ಅಂತಕೊಂಡಂಥ ಹೆಸರು. ಈ ನವವಿಧ ಸೃಷ್ಟಿಗೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಇದು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಮಾಡುವ ಸೃಷ್ಟಿ ಇದೆ. ಈ ಸೃಷ್ಟಿ ನಮ್ಮ ಉಪಕಾರಕ್ಕೋಸ್ಕರ ಇರೋದರಿಂದಾಗಿ ನಾವು ದಿನಾಲು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವುದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇನ್ನು ಮತ್ತೆ ಮುಂದೆ ವಿದುರ ಯಾವ ಪ್ರಶ್ನೆಯನ್ನು ಮಾಡ್ತಾನೆ, ಅದಕ್ಕೆ ಅನುಗುಣವಾಗಿ ವೇದವ್ಯಾಸ ಶುಕಾಚಾರ್ಯ ಮೈತ್ರೇಯರು ವಿದುರ ಏನು ಪ್ರಶ್ನೆ ಮಾಡ್ತಾನೆ, ಮೈತ್ರೇಯರೇನು ಉತ್ತರ ಕೊಡ್ತಾರೆ. ಅದನ್ನು ಮೈತ್ರೇಯ ವಿದುರ ಸಂವಾದದಲ್ಲಿ ಭಾಗ ನಡೆದಿದೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ತಾತ್ಪರ್ಯ, ಇವತ್ತಿನ ದಿವಸ ನಾವು ಬ್ರಹ್ಮದೇವರು ಪದ್ಮನಾಭನನ್ನು ನೋಡಿ ಸ್ತೋತ್ರ ಮಾಡಿದ ಕ್ರಮ ಮತ್ತು ಸೃಷ್ಟಿಗೋಸ್ಕರ ಪ್ರಾರ್ಥನೆ, ಆನಂತರ ಪರಮಾತ್ಮ ಪ್ರತ್ಯಕ್ಷನಾಗಿ ಬ್ರಹ್ಮದೇವರನ್ನು ಹೊಗಳಿ
ಅವರಿಗೆ ಕೊಟ್ಟಿರತಕ್ಕಂಥ ವರಗಳು, ಆನಂತರ ಬ್ರಹ್ಮದೇವರು ಮತ್ತೆ ಪುನಃ ತಾವು ಸ್ವತಃ ಅಹಂಕಾರ ತತ್ವ ಮಹತ್ತತ್ವಗಳಿಂದ ಕೂಡಿಕೊಂಡು ಅಭಿಮಾನಿಯಾಗಿರ್ತಕ್ಕಂಥ ಇಂದ್ರಕಾಮಾದಿಗಳಿಂದ ಕರೆದುಕೊಂಡು ಈ ಮತ್ತು ಹೊಸದಾಗಿರ್ತಕ್ಕಂಥ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ ಮಾಡ್ತಾರೆ, ನವವಿಧ ಸೃಷ್ಟಿ. ಇದಕ್ಕೆ ಬ್ರಹ್ಮ ಸೃಷ್ಟಿ ಅಂತ ತಿಳ್ಕೊಂಡಂತ ಹೆಸರು. ಬ್ರಹ್ಮದೇವರಿಂದ ಆಗಿರ್ತಕ್ಕಂಥ ಸೃಷ್ಟಿ ಅಂಥೇಳಿ ಆ ನವವಿಧ ಸೃಷ್ಟಿಯನ್ನು ಸ್ವಲ್ಪ ಸಂಕ್ಷೇಪದಿಂದ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ವಿಸ್ತಾರವಾಗಿ ಇವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧಿಕತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.